ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ಥಿತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳು ನಾನು ಸೂಚಿಸಿದ್ದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಹದಗೆಟ್ಟಿದೆ, ಎಷ್ಟೆಷ್ಟು ಅನುದಾನ ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು 90 ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ. ಬಹುತೇಕ ಎಲ್ಲ ರಸ್ತೆಯೂ ಕೂಡ ಯಾವುದೇ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ಥಿತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ. ಮತ್ತು ಯಾವುದು ಇವತ್ತು ಸರಿದ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಕೂಡ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ, ಅಬ್ಬಕ್ಕದಿಂದ ನಮ್ಮ ಕೋಟೆಪುರಗೆ ಹೋಗುವ ರಸ್ತೆ ಇರಲಿ, ಅಬ್ಬಕ್ಕದಿಂದ ಕೋಡಿಗೆ ಹೋಗುವ ರಸ್ತೆ, ಕೋಟೆಕಾರನ ದರ್ಲಕಟ್ಟೆಗೆ ಸಂಪರ್ಕಿಸುವಂಥ ರಸ್ತೆ, ಹಸೆಗಳಿಂದ ನೇರವಾಗಿ ಮುದುಗಾರಕಟ್ಟೆಗೆ ಹೋಗುವಂಥ ಮಳೆ ನಿಂತ ತಕ್ಷಣ ಅದು ಪ್ರಾರಂಭಿಸಲಾಗುವುದು. ಯಾಕೆಂತ ಹೇಳಿದರೆ ಅಲ್ಲಿಯ ತನಕ ಅದು ಡಾಮರ್ದ ಪ್ಲ್ಯಾಂಟ್ ಓಪನ್ ಆಗೋದಿಲ್ಲ. ಎರಡನೇದು, ನಾನು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟಿದ್ದೇನೆ. ದೊಡ್ಡ ಮಟ್ಟದ ಹೊಂಡ ಯಾವುದಾದ್ರು ಇದ್ದರೆ ಅದನ್ನು ಪ್ಯಾಚಪ್ ಮಾಡೋ ಜವಾಬ್ದಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು. ಏನಾದಲ್ಲಿ ಹೆಚ್ಚು ಕಮ್ಮಿಯಾಗಿ ಜನಸಾಮಾನ್ಯರಿಗೆ ಏನಾದರೂ ಅನಾಹುತ ಆದಲ್ಲಿ ಆ ಇಂಜಿನಿಯರ್ಗಳ ಮೇಲೆ ಕೇಸ್ ದಾಖಲಾಗುವುದು ಅಂತ ನಾನು ಹೇಳಿದ್ದೇನೆ. ಮತ್ತು ಮಳೆಗಾಲದಲ್ಲಿ ಕೂಡ ನಾವೆಲ್ಲ ಜನಸಾಮಾನ್ಯರು ಕೂಡ ಆದಷ್ಟು, ಯಾಕಂದರೆ ಹೇಳಿದರೆ ವಾಹನ ಸರಿದ್ದಾಗ ನಾವು ಹೋಗೋ ಸ್ಪೀಡೇ ಬೇರೆ, ಸರಿ ಇಲ್ಲದಿದ್ದಾಗ ಆಗುವ ವಿಚಾರವೇ ಬೇರೆ. ಎಲ್ಲ ನಾವು ಕೂಡ ಭಾಳಷ್ಟು ಈ ಮಳೆಗಾಲದ ಸಂದರ್ಭದಲ್ಲಿ ನಾವು ಆಲೋಚನೆ ಎಲ್ಲ ಮಾಡಿಕೊಂಡು ಭಾಳಷ್ಟು ಜಾಗ್ರತೆಯಿಂದ ಬಹುಶಃ ನಾವು ಕೂಡ ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಮ್ಮ ಕೆಂಪು ಕಲ್ಲಿಗೆ ಪಟ್ಟಂತೆ ಬಹುತೇಕ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉಸ್ತುವಾರಿ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವವರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ 5-6 ವರ್ಷಗಳ ಏನು 4-5 ವರ್ಷ ಏನು ಸಮಸ್ಯೆ ಇತ್ತು, ಇದು ಪರ್ಮನೆಂಟಾಗಿ ಯಾವ ತೊಂದರೆ ಬರಬಾರ್ದು. ಯಾಕೆ ಹಿಂದೆ ಪರ್ಮಿಟೇ ಇಲ್ಲ, ಯಾರು ಅದನ್ನು ನಿಭಾಯಿಸ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು. ಅಧಿಕಾರಿಗಳು ಸಂಬಂಧಪಟ್ಟ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು. ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನು ಯಾವಾಗಲೂ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿಗೆ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರೇ ಅದರ ವ್ಯಾಪಾರ ಮಾಡಲಿ
ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ, ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ. ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾಗಲೇ 53 ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ಕಲ್ಲು ವ್ಯಾಪಾರ ಮಾಡುವವರು, ಅವರ 25 ಹೊಸ ಯೋಜನೆ ಕಾನೂನಲ್ಲಿ 25 ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ. 25 ಜನರಿಗೆ 20 ಜನರದ್ದು ಬಾಕಿ ಇದೆ. ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದಿನ ದಿನ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವ್ರು ಫಸ್ಟು ಬಗೆಹರಿದಿದೆ. ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉಸ್ತುವಾರಿ ಸಚಿವರು ಎಲ್ಲ ನಮ್ಮ ಶಾಸಕ ಕೂತ್ಕೊಂಡು ಚರ್ಚೆ ಮಾಡಿ ಅದು ಅನುಷ್ಠಾನ ಮಾಡ್ತೇವೆ ಅಂದರೆ ಅದು ಆಲ್ರೆಡಿ ಅದರಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ. ಅದು ಆ ಪ್ರತಿಭಟನೆ ಸರ್ವರಿಗೂ ಕೂಡ ಹಕ್ಕಿದೆ. ಅದೆಲ್ಲ ರಾಜಕೀಯವಾಗಿ ಮಾಡುವವರು, ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಅದು ಅವರವ್ರ ವಿಚಾರ. ಆದರೆ ಯಾರಿದ್ದಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ, ನಿಜವಾಗಿ ಕೆಲಸ ಮಾಡ್ತಿದ್ರ, ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತೇಳಿ ಸಮಾಧಾನ ಮತ್ತು ಇದೆ ಅಂತೇಳಿ ಸಮಾಧಾನ ಇದೆ. ಮತ್ತು ಅವರಿಗೆ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ. ಈಗ ನಮ್ಮ ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು. ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ. ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೊಯ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತಿನ ಉಸ್ತುವಾರಿ ಸಚಿವನಾಗಿದ್ದೆ, ಅವತ್ತು ನಾವು ಮಾಡಿದ್ದೆವು. ತದನದೆಲ್ಲ ಕೂಡ ಅದು ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು. ಈಗ ಮತ್ತೆ ಅದು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಲಹೆ ಸೂಚನೆ ನಾವು ಕೊಡ್ತೇವೆ. ಅದು ಇಟ್ಸ್ ಲಾಂಗ್ ಇದು ಸಮಸ್ಯೆ ಇರೋದು ಸ್ಯಾಂಡ್ ಸಿಗ್ತಾ ಇಲ್ಲ ಅಂತ ಅನ್ಬೋದೆ, ಇಲ್ಲಿ ಸ್ಯಾಂಡ್ ಸಿಗ್ತಾ ಇಲ್ಲ ಅಂತ ಅನ್ಬೋದೆ ಇಶ್ಯೂ ಇರೋದು. ಅದು ನೋಡಿ, ಈಗ CRZ ನಾನ್ CRZ ಅಂತ ಇದೆ. CRZ ಡಿಮಾಂಡ್ ಇದೆ. CRZ ಡಿಮಾಂಡ್ ಇದ್ದರೆ CRZಗೆ ಸೆಂಟ್ರಲ್ ಎನ್ವೈರ್ಮೆಂಟ್ನವರ ಅದೊಂದು ರೂಲ್ಸ್ ಇದೆ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸ್ಟೇಟಿಂದ ಹೋದ ರೆಕಮೆಂಡೇಷನನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟಾಗೆ ಆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಪ್ರತಿನಿಧಿಗಳನ್ನು ರಾತ್ರಿ 10-11 ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟರ್ ಮನೆಗೆ ಕರ್ಕೊಂಡೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದರು. ಅದು ಇಷ್ಟು ವರ್ಷಕ್ಕಂತ ಇರ್ತದೆ. ಮತ್ತು ಹೊಸತಾಗಿ ಇವತ್ತು ಬೇರೆ ಬೇರೆ ರೂಲ್ಸು ಬೇರೆ ಬೇರೆ ಕಾನೂನು ಬಂದು ಅಲ್ಲಿ ಅರ್ಧಂಬರ್ಧ ಬಾಕಿಗೆಲ್ಲ ಕೂಡ ಇಲ್ಲಿ ಬಾಕಿಯಾಗಿದೆ. ಆವಾಗ ಬಂದಿದ್ದರೂ ಕೂಡ ಅಲ್ಲಿಯೂ ಕೂಡ ಜನಸಾಮಾನ್ಯರಿಗೆ ಯಾರು ಎಂಡ್ ಯೂಸರ್ಸ್ ಯಾರು ಇದ್ದಾರೆ, ಮನೆ ಕಟ್ಟೋರಿಗೆ ಇವರಿಗೆಲ್ಲ ಅವ್ನು ಬೇಕಾದವನಿಗೆ ಕೊಡ್ತಾಯಿದ್ರು, ಇಲ್ಲದವನಿಗೆ ಕೊಡ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೇಟು ಇದೆಲ್ಲ ಇತ್ತು. ಅದಕ್ಕಾಗಿ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಅಂದೆ ನಾನು ಹೇಳಿದ ಲಾರಿ ಅವ್ರಿಗೆ ಮಾತ್ರ ಕೊಡ್ತಾರೆ, ಇಲ್ಲದ ಲಾರಿಯನ್ನು ಹೇಳಿದಾಗ ರೇಟ್ ಹೇಳೋದು ಇದೆಲ್ಲ ಕೂಡ ಸಮಸ್ಯೆ ಇತ್ತು. ಅದನ್ನೇ ಒಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು. ಈಗ ನಾನ್ CRZಲ್ಲಿದೆ, CRZಲ್ಲಿ ಇಲ್ಲ. CRZಲ್ಲಿ ನಮಗೆ ನಾನ್ CRZ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ. ಸ್ಯಾಂಡ್ ಇಲ್ಲಿ ಅದನ್ನು ಸ್ಯಾಂಡ್ ಅಷ್ಟು ದೊಡ್ಡ ಮಟ್ಟದ ಅದು ಸ್ಯಾಂಡ್ ತಯಾರು ಮಾಡುವಂಥ ಇಂಡಸ್ಟ್ರಿ ಕೂಡ ಇರ್ತಿಲ್ಲ. ಇದ್ದರೂ ಕೂಡ ನಮ್ಮ ಹ್ಯುಮಿಡಿಟಿಗೆ ಅದು ಸೆಟ್ಟು ಕೂಡ ಆಗೋದು ಎಲ್ಲ ವಿಚಾರಗಳು ಕೂಡ ಇವತ್ತಿರುವಂಥದ್ದು. ಅದಕ್ಕೆ ಮುಂದೇನಿದೆ ನೋಡಿ, ಈಗ ಮಳೆಗಾಲ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ವರ್ಕ್ ಅದು ಸ್ಟಾರ್ಟ್ ಆಗ್ತದೆ. ಈಗ CRZನ ಅಲ್ಲಿ ಹೊಯ್ಗೆ ಇದೆ, ವಿಚ್ ಇಸ್ ಆಲ್ರೆಡಿ ಸೀಸ್ಡ್.
ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ. ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮೊನ್ನೆ ಮೀಟಿಂಗ್ ಮಾಡಿ ನಾವು ಸ್ಪಷ್ಟವಾಗಿ ಡಿ ಸಿಗೆ ಮತ್ತು ಡಿ ಡಿಗೆ ಹೇಳಿದ್ದೇವೆ, ಈ ಎಲ್ಲ ಸೀಸ್ ಆದಂಥ ಹೊಯ್ಗೆಯನ್ನು ಫಸ್ಟ್ ಪಬ್ಲಿಕ್ ವರ್ಕ್ ಏನಿದೆಯಾ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್, ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಊರಿಗೆ ಕೊಡಬೇಕು. ಗೌರ್ಮೆಂಟ್ ವರ್ಕ್ ಯಾರಿಗೆ ಬೇಕು ಅದಕ್ಕೆ ಸ್ಪೆಸಿಫೈಡ್ ರೋಟಿಗೆ ಕೊಡಬೇಕು. ಅದಕ್ಕಾಗಿ ಎಲ್ಲರಿಗೆ ನಾನು ನಿಮ್ಮ ಮುಖಾಂತರ ಕೇಳಿದಿಷ್ಟೇ, ಯಾರ್ಯಾರು ಇವತ್ತು ಸರ್ಕಾರದ ಗುತ್ತಿಗೆಯನ್ನು ಇವತ್ತು ಪಡ್ಕೊಳ್ತಾರೆ ಕೆಲಸ ಮಾಡಲಿಕ್ಕೆ, ಅವರು ಹೋಗಿ ಅವ್ರವ್ರಿಗೆ ಎಷ್ಟು ಇವತ್ತು ಹೊಯ್ಗೆ ಏನಿದೆಯಾ ಎಷ್ಟು ಬೇಕಂತೇಳಿ ಜಿಲ್ಲಾ ಡಿ ಡಿ ಅವ್ರಿಗೆ ಹೋಗಿ ಅಪ್ಲಿಕೇಶನ್ ಕೊಡಬೇಕು. ಜಿಲ್ಲಾ ಡಿ ಡಿ ಅವರು ಅದನ್ನು ಎಷ್ಟು ಇದೆ ಅಂತಲೇ ಹೇಳಿ ನೋಡಿಕೊಂಡು ಫಸ್ಟ್ ಅದನ್ನು ಇವರಿಗೆ ವಿತರಿಸಣೆ ಮಾಡಲಿಕ್ಕೆ ನಾವು ಸೂಚನೆ ಮಾಡಿದ್ದೇವೆ. ಅಲ್ಲಿನ ಸಮರ್ಪಕ ಅಪ್ಲಿಕೇಶನ್ ಹೋಗದೆ ಹೋದರೆ ಮತ್ತೆ ಅವ್ರು ಏನು ಪ್ರೈವೇಟ್ ಪಾರ್ಟಿ ಯಾರು ಬರ್ತಾರೆ, ಇಂಡಿವಿಜುವಲ್ಸ್ ಯಾರು ಬರ್ತಾರೆ, ಅವ್ರಿಗೆ ಅದನ್ನು ಅವರು ಕೊಟ್ಟು ಬಿಡ್ತಾರೆ. ಅವ್ರು ಬೇರೆಯವ್ರಿಗೆ ಕೊಟ್ಟ ನಂತರ ಮತ್ತೆ ಇವ್ರು ಹೋಗಿ ನನಗೆ ಕೇಳಿ ಇವ್ರು ಕೊಡಲಿಕ್ಕೆ ಇಲ್ಲ. ಮೂವ್ ಮಾಡಿ ಇಲ್ಲದೆ ಸಂಬಂಧ ಅವ್ರು ರಾಯಲ್ಟಿ ಕಟ್ಟಿ ರಾಯಲ್ಟಿ ಮುಂಚೆ ನೋಡಿ ವಾಟ್ ಇಸ್ ಬಿಟ್ ಲೀಗಲ್ ಆ್ಯಂಡ್ ಇಲ್ಲೀಗಲ್. ಲೀಗಲ್ ಅಂದರೆ ಗೌರ್ಮೆಂಟ್ಗೆ ಇಷ್ಟು ದುಡ್ಡು ಕಟ್ಟಿ ಪರ್ಮಿಟ್ ತಗೊಂಡು ಹೋಗಬೇಕು. ಇಲ್ಲೀಗಲ್ ಅಂದರೆ ಏನು, ಅದಕ್ಕೆ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಗೌರ್ಮೆಂಟಿನ ಕಟ್ಟೋದು ಇಲ್ಲ, ರಾಯಲ್ಟಿ ಇಲ್ಲ, ಏನೂ ಇಲ್ಲ. ಯಾರ್ಯಾರು ಮಧ್ಯದಲ್ಲಿ ಉತ್ಕೊಂಡು ಬ್ಲ್ಯಾಕ್ ಮಾರ್ಕ್ ಮಾಡಿಕೊಂಡು ಹೋಗಿ ಅದನ್ನು ಈ ರೀತಿ ಆಗುವಂಥದ್ದು. ಈಗ ಲೀಗಲ್ ಆಗಿ ತರುವಂಥ ವಿಚಾರ. ಸೊ ಹೊಯ್ಗೆ ಏನು ಇವತ್ತು ಇಲ್ಲೀಗಲ್ ಹೊಯ್ಗೆ ಎಲ್ಲೆಲ್ಲ ಅದು ಅವರು ಸೀಸ್ ಮಾಡಿದ್ದಾರೆ ಅಲ್ಲೆಲ್ಲ ಭಾಳ ಸ್ಟಾಕ್ ಇದೆ. ಕೆಲವು 200 ಮೆಟ್ರಿಕ್ ಟನ್, ಕೆಲವರು 20-30 ಬೇರೆ ಬೇರೆ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಈಗ ಅದನ್ನು ಸರ್ಕಾರಿ ಕೆಲಸ ಮಾಡ್ತಾ ಫಸ್ಟ್ ಅವ್ರಿಗೆ ಅದನ್ನು ಬೇರೆ ಬೇರೆ ಕಡೆ ಇದೆ ಗೊತ್ತಿಲ್ಲ, ಬಟ್ ದೇ ವಿಲ್ ಹ್ಯಾವ್ ದಟ್ ಡೀಟೇಲ್ಸ್. ಅದು ಬಿಟ್ಟು ಮತ್ತೆ ಬೇಕಾದ್ರೆ ಪ್ರೈವೇಟ್ ಅವ್ರಿಗೆ ಕೊಡಲಿ ಇದರಲ್ಲಿ. ಸೊ ಇದೊಂದು. ಈ ಮಧ್ಯದಲ್ಲಿ ಈಗ ಅದು ನಮ್ಮ ಸ್ಟೇಟಿಂದ ಅದು ಈಗ ಏನು ರೆಕಮೆಂಡ್ ಮಾಡಿ ಸೆಂಟ್ರಲ್ಗೆ ಹೋಗಿದೆ. ಸೆಂಟ್ರಲಲ್ಲಿ ಅದನ್ನು ಹೋಗಿ ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಬಂದಲ್ಲಿ ಈ CRZ ಪ್ರಾಬ್ಲಮ್ ಕೂಡ ಇವತ್ತು ಸಾಲ್ವ್ ಆಗ್ತದೆ. ಅದೇ ಇಲ್ಲ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ಗೆ ಮಾಡಲಿಕ್ಕೆ ಹೋಗಿದೆ. ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ 50 ಜನ ಟೋಟಲ್ ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ 25 ಜನರಿಗೆ ಕ್ಲಿಯರ್ ಮಾಡಿದ್ದಾರೆ. ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. 54 ರೂಲ್ಸ್ ಬಂದೇ ಬರ್ತದೆ. ಕ್ಯಾಬಿನೆಟ್ ಅಪ್ರೂವ್ ಆಗಿದೆ. ಅಲ್ಲ ಪರ್ಮಿಟಿಗೆ ಇಶ್ಯೂ ಮಾಡಿದ್ದಾರೆ. ಹೌದು, ರೂಲ್ಸ್ ಅನ್ಬೋದು. ಮುಂಚೆ ನೋಡಿ, ಮುಂಚೆ ಇದರಲ್ಲಿ ಒಂದು 3-4 ಇಯರ್ಸ್ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ, ಅಲ್ಲ ಇಟ್ಸ್ ಅ ಡೀಟೇಲ್ ಸಬ್ಜೆಕ್ಟ್. ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನರಲ್ ತಲಟ್ರಾಯ್ ಒಂದು ಆ್ಯಕ್ಟ್ ಮಾಡಿದರು. ಮಿನರಲ್ ಆಯನ್ ಅವರು ಎಷ್ಟು ಡೀಪ್ ತೆಗಿಬೇಕು, ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು. ಸೊ ಇದನ್ನು ನಾವು ಹೇಳಿದ್ದೆವು, ಇದು ನೀವು ಬಿಸ್ನೆಸ್ ನೋಡಿದ್ರೆ ಆಗೋದು, ಜನರಿಗೆ ಅಲ್ಲಿ ಬೇಕಾಗ್ತದೆ ಹೇಳಿದ ಕಾರಣ ಇಟ್ ಇಸ್ ಎಸೆನ್ಷಿಯಲ್. ಯಾರಿಗೆ? ನಮ್ಮ ಇವರಿಗೆ, ಜನಸಾಮಾನ್ಯರಿಗೆ. ಸೊ ಈಗ ನನ್ನ ಲ್ಯಾಂಡಲ್ಲಿ, ನನ್ನ ಕೆಂಪು ಕಲ್ಲಿದೆ, ನನ್ನ ಲ್ಯಾಂಡ್ ಇದೆ, ಅದರಲ್ಲಿ ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು, ಮತ್ತು ಡೀಪ್ ಹೋಗಬಾರ್ದು ಇದಕ್ಕೆ. ಮತ್ತು ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು. ಅವನು ಅದು ತಂದು ಅದು ಬೇಕಂತ ಹೇಳಿದರೆ ಅವರು ಇನ್ನು 100 ಕಾನೂನಿದೆ ಅಗ್ರಿಕಲ್ಚರ್ ಸಿಸ್ಟಮ್. ಇದು ಇನ್ನೊಂದು ಕಮಿಟಿ ಕೊಡಬೇಕು. ಸೊ ದರ್ ಲಾಟ್ ಆಫ್ ರೂಲ್ಸು. ಅವ್ನು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಪರ್ಮಿಷನ್ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬಾಕಿ ಆಗ್ತದೆ. ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ, ಕೇಳದೆ ಮಾಡಿಕೊಂಡು ಅಲ್ಲಿ ಹೋಗುವಂತಲ್ಲಿ ಒಂದು ವಾತಾವರಣ ಬೆಳೆದಿತ್ತು. ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ. ಯಾರು ಅಪ್ಲಿಕೇಶನ್ ಇದೆ, ನನ್ನ ಹತ್ರ ಜಾಗ ಇದೆಯಾ, ಸರ್ಕಾರ ಜಾಗ ಇದೆಯಾ, ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ, ಪಂಚಾಯತಿಗೆ ಎಷ್ಟು ರಾಯಲ್ಟಿ, ಅವರಿಗೆ ಎಷ್ಟು, ಸರ್ಕಾರ ಎಷ್ಟು ರಾಯಲ್ಟಿ, ನನ್ನ ಸ್ವಂತ ಜಾಗ ಇದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ವಿದಿನ್ ಸ್ಪೆಸಿಫೈಡ್ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೊಡೋದು. ಮತ್ತೆ ಅದನ್ನು ಮುಚ್ಚಬೇಕು ಅಷ್ಟೇ. ಕೆಲವು ಕಡೆ ಏನಾಗ್ತದೆ, ತೆಗಿತಾರೆ ಮುಚ್ಚೋದು ಹೋಗ್ತಾರೆ, ಅದಾಗುದೆ. ಕಡ್ಡಾಯವಾಗೋದನ್ನು ಮುಚ್ಚಿಕೊಂಡು ಹೋಗಬೇಕು, ಇಲ್ಲದೆ ಅವರ ಮೇಲೆ ಈ ಎಲ್ಲ ರೂಲ್ಸಲ್ಲಿ ಇವತ್ತು ಬಂದಿರ್ತದೆ. ಈಗ ಮುಂಚೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಗೋಬೇಕು, ಆದಷ್ಟು ಇಟ್ ಈಸ್
ಮೋಸ್ಟ್ಲಿ 95% ರಿಲ್ಯಾಕ್ಸ್ಡ್. ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಸಿಗ್ತದೆಂಬ ಭಾವನೆ ನಿಮಗೆ ಬರಬೇಕು. ಈಗ ನನ್ನ ಲ್ಯಾಂಡ್ ನಾನು ಹಾಕಿದ್ರೆ ನನ್ನ ಪರ್ಮಿಷನ್ ಕೊಡಬೇಕು ಅಷ್ಟಂತ ಇವರು ಬರ್ತಾರೆ. ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅವರು, ಮತ್ತು ಯಾವುದಲ್ಲಿ ಮೈನ್ಸ್ ಹೌದಲ್ಲ, ಅದು ಲ್ಯಾಟ್ರೈಟ್ ನಿಮ್ಮ ಮನೆ ಕಟ್ಟಲಿಕ್ಕೆ ಆಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋ ಕಲ್ಲ ಅಂತ ನೋಡ್ತಾರೆ. ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ, ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್. ಅದು ಟೆಸ್ಟ್ ಇದೆ ಅಲ್ಲ. ಇಲ್ಲದೆ ನಾಳೆ ನೀವು ಮನೆ ಕಟ್ತಂತ ಅಂತೇಳಿ ಬ್ಲಾಕ್ ಕಲ್ಲು ತೆಗೆದು ಕಳಿಸಿದೆ ಫ್ಯಾಕ್ಟ್ರಿಗೆ ರಾಯಲ್ಟಿ ಕಟ್ಟದೆ, ಅವ್ರಿಗೆ ರಾಯಲ್ಟಿ ಬೇರೆ. ಅದನ್ನು ಎಷ್ಟು ಬೇಕಾಗಂತ ಹೇಳಿದೆ, ವಿ ಆರ್ ನಾಟ್ ಬಾದರ್ ಅಬೌಟ್ ದಟ್. ಅದನ್ನು ಕಡಿಮೆ ಅಲ್ಲ, ಅದು 300 ಚಿಲ್ಲರೆ ಇತ್ತು, ಅದನ್ನು ಕಟ್ ಮಾಡಿದ್ದಾರೆ ಈಗ ಅಬೌಟ್ 90 ಆಗಿ ಅಬೌಟ್. ಅದನ್ನು ಅದು ನೋಡಿ, ಮುಂಚೆ ಏನಿತ್ತು ಅಂತ ಹೇಳಿದರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು. ಮೊನ್ನೆ 280 ಏನಾಗಿತ್ತು, ನಾವು ಇಟ್ ಇಸ್ ಕಟ್ ಡೌನ್. ಹೌದು, ಅಬೌಟ್ 90 ಅಬೌಟ್ ಅಷ್ಟೇ. ಇದರಲ್ಲಿ 70 ರಾಯಲ್ಟಿ ಪ್ಲಸ್ 20 GST ಅನ್ನು ಬರ. ಐ ಆಮ್ ನಾಟ್ ವೆರಿ ಶೂರ್, ಟನ್ ಗೊತ್ತಿಲ್ಲ. ಮುಂಚೆ 270 280 ಏನಿತ್ತು. ಆಗೇನಾಗ್ತಿತ್ತು, ಕೇರಳದಲ್ಲಿ ಕಡಿಮೆ ಇತ್ತು, ನಮ್ಮಲ್ಲಿ ಜಾಸ್ತಿ. ಕೇರಳದ ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ, ಯಾಕೆ GST ಎಲ್ಲಿಗೆ ಯಾರಿಗೆ ಕೂಡ ಕಲಿಸ್ಬೋದು. ಯಾವ್ದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ, ಸ್ಟೋನ್ ಅಲ್ಲಪ್ಪ. ಎಲ್ಲ ಕೇರಳದಲ್ಲಿ ಇದೆಲ್ಲ ಕೂಡ ಈಗ ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ, ಇದೆಲ್ಲ ಈ ರೇಟ್ ಎಲ್ಲ ಕೂಡ ಅಲ್ಲಲ್ಲ. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್ ಈಸ್, ಎಲ್ಲ ವಿಚಾರನೂ ಈ ಕೆಂಪು ಕಲ್ಲಿನ ವ್ಯಾಪಾರ ಯಾರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಳಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡೆ ಮಾಡಿದಂಥ ಆ ಒಂದು ತೀರ್ಮಾನ. ಸೊ ಇಟ್ ಇಸ್ ಈಸಿ. ನಾನು ಹೇಳ್ದಂತೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾವೊಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದ್ದೇವೆ. ನಮ್ಮ ಕೆಲಸ ಅಷ್ಟೇ, ಪಾಲಿಸಿ ಸಿಸ್ಟಮ್ ಮಾಡಿ ಬಿಡೋದು, ಮತ್ತು ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ. ಈಗ ಇದು ನೀವು ಹೇಳಿದ ವಿಷಯ ಎಲ್ಲ ಆದದ್ದು ಇವತ್ತು ಅಥವಾ ನಿನ್ನೆ ಅಲ್ಲ, 2-3 ದಿನ ಸುಮಾರು ದಿನಗಳ ಹಿಂದೆ ಆಗಿದೆ. ಅದೇ ಕ್ಯಾಬಿನೆಟ್ಗೆ ಬಂದು ಮೊನ್ನೆ ಕ್ಯಾಬ್ ಪಾಸ್ ಆಯ್ತು. ಹೌದು, ಆದ್ರೂ ಇವತ್ತು ಈಗ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ಬೇಕಿದ್ರೆ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸರ್ಕಾರವು ನಿಷ್ಕ್ರಿಯ ಆಗಿದೆಯಾ ನೋಡಿ ಅಥವಾ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದು ಎಲ್ಲರ ಹಕ್ಕು. ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ನಾನು ಹೇಳ್ದಕ್ಕೆ ಹೇಳಿ ಅವರೇ ಅಲ್ಲ, ನಾನು ಹೇಳ್ದಕ್ಕೆ ಆಯ್ತು, ಅದು ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ. ಆಗಿದೆ ಅಂತ ನಾನು ಹೇಳ್ದಕ್ಕೆ ಯಾವುದು ಅಲ್ಲಿ ಎಷ್ಟು 100 ಸಬ್ಜೆಕ್ಟ್ಸ್ ಇರ್ತದೆ, ಅದನ್ನ ಮಾಡಬೇಕಿದೆ. ಐ ವಾಸ್ ಔಟ್ ಆಫ್ ಸ್ಟೇಷನ್, ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು, ಮಿನಿಸ್ಟರ್ ವಾಸ್ ಔಟ್ ಆಫ್ ಸ್ಟೇಷನ್. ಅಲ್ಲ ಇಟ್ ಇಸ್ ಹೌದು. ಅಲ್ಲ ನಾನು ಹೇಳ್ದಕ್ಕೆ ಕೇಳಿ ನೋಡಿ, ಕ್ಯಾಬಿನೆಟ್ ಅಪ್ರೂವ್ ಆದದ್ದು ಸದನ ಎಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಯಾರಿಗೆ, ಜನಪ್ರತಿನಿಧಿಗಳಿಗೆ. ನಂಬರ್ 1 ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ವಿಷಯ. ನಾನು ಹೇಳಿದೆ ಅದು ಸ್ಪೀಕರ್, ನಾನೀಗ ಆಡಳಿತ ಪಕ್ಷದಲ್ಲಿ ಕೂಡ ಇಲ್ಲ, ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ. ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂತಲೂ ಕೂಡ ಇಲ್ಲ ಆ್ಯಸ್ ಎ ಸ್ಪೀಕರ್. ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಈ ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರ ಕೂಡ ನಿಮ್ಮ ಮುಂದೆ ಹಂಚುವಂಥದ್ದು. ಭಾರತ ದೇಶ ಸೌಂದರ್ಯ ಪ್ರತಿಭಟನೆ ಅದು ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಇಟ್ಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಇದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ, ಆಡಳಿತ ಪಕ್ಷ ಉತ್ತರ ಕೊಡ್ತಾರೆ, ಅವರಿಗೆ ಬಿಟ್ಟಂತ ವಿಚಾರ. ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಅಲ್ಲ. ಅದು ಅವ್ರದ್ದು ಕೇಳಬೇಕು. ಸಿ ನಾನು ಹೇಳ್ದೆ ಕೇಳಿ, ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕನ್ವಿನ್ಸ್ ಆಪೋಸಿಷನ್? ಹೇಳಿ, ಎಲ್ಲರಿಗೂ ಗೊತ್ತಿದೆ ಅವರೇ. ಸಿ ನಾನು ಅದನ್ನು ನೋಡಿ ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಅದು ಸರಿಯಾ ತಪ್ಪ, ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ನಾನು ಹೇಳಿಷ್ಟೇ, ಎಲ್ಲರಿಗೂ ವಿಷಯ ಗೊತ್ತಿದೆ ಇದರಲ್ಲಿ. ಮತ್ತು ಅದು ಎಲ್ಲರಲ್ಲಿ ಅವ್ರು ಬರ್ತಾರೆ ನನಗೆ ಗೊತ್ತಿಲ್ಲ, ನಾನು ಎಲ್ಲರಿಗೂ ಗೊತ್ತಿಲ್ಲ. ಸಿ ನಾನು ಹೇಳ್ದೆ ಅಲ್ಲ, ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಮಾಡಬೇಕಾ ಬೇಡವಂತಾದ ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು. ಮತ್ತು ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು.
ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದವರು ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ಬೋದು, ಇವರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು. ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಆಯ್ತು ನೋಡಿ, ನಾನು ಹೇಳ್ದಿಷ್ಟಲ್ಲ, ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು? ನಾನೀಗ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಇದರಾಗಿ ರಾಜಕೀಯವಾಗಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಿಸ್. ಸಮಸ್ಯೆ ಬಗೆಹರಿದಿದೆ, ಅಲ್ಲಲ್ಲ ಒಂದು ಸೆಕೆಂಡ್, ಸಮಸ್ಯೆ ಬಗೆಹರಿದಿದೆ. 50 ಜನ ಅಪ್ಲಿಕೇಶನ್ ಹಾಕಿದ್ದಾರೆ, 25 ಜನರಿಗೆ ಆಲ್ರೆಡಿ ದೇ ಇಶ್ಯೂಡ್ ದಿ ಪರ್ಮಿಟ್. ಇದರಲ್ಲಿ ಏನು ವಿಚಾರ ಇದ್ದಾಗ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಲಿಕ್ಕೆ ಕೂಡ ಕೇಳಲಿಕ್ಕೆ ಕೂಡ ಅವಕಾಶ ಎಲ್ಲ ಕೂಡ ಇದೆ. ಎಲ್ಲ ಅದು ಗೊತ್ತಿಲ್ಲದೆ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದು ಸರಿ ಅಂತ ನಾನು ಹೇಳಲಿಕ್ಕೆ ಅದನ್ನು ಹೋಗೋದಿಲ್ಲ. ಅದು ಇವರು ಪ್ರತಿಭಟನೆ ಮಾಡ್ತಾರೆ, ನಾಳೆ ಉತ್ತರ ಕೊಡಲಿ. ನಮಗೆ ಜನರ ಸಮಸ್ಯೆ ಬಗೆಹರಿಸಬೇಕಲ್ಲ. ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಈ ಕೆಂಪು ಕಲ್ಲಲ್ಲಿ ದುಡಿಯುವಂಥ ಮತ್ತು ಅದರ ವ್ಯಾಪಾರ ಮಾಡುವಂಥ ಅವ್ರ ಅಸೋಸಿಯೇಷನ್ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಇದರಲ್ಲಿ. ಅದಕ್ಕಂತ ಅವ್ರಿಗೆ ಬಿಟ್ಟಂಥ ವಿಚಾರ, ನಾನು ಇದ್ದಂಥ ವಿಚಾರನ ಇದನ್ನು ನಾನು ಕೂಡ ನಾನು ಇವತ್ತು ಹೇಳಿದ್ದೇನೆ. ಈ ಕೆಂಪು ಕಲ್ಲು ಹೇಗೆ ಸಮಸ್ಯೆ ಬಗೆದಿದೆ, ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ CRZ ಸ್ಯಾಂಡನ್ನು ಕೂಡ ನಾವು ಬಗೆಹರಿಸಲಿಲ್ಲ ಒಗ್ಗಟ್ಟಿನದ್ದು ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈಗ ನೀವ್ ಹೇಳಿದ್ರಿ ಅದ, ಈಗ ಪರ್ಮಿಷನ್ ಕೊಡ್ಬೇಕು, ಕೇಳಿದ ತಕ್ಷಣ ಕೊಡ್ಬೇಕು, ಇದು ಮಾಡ್ಬೇಕು, ತೆಗೆದು ಇದು ಮಾಡ್ಬೇಕು ಅಂತ. ಈಗ ಸಮಸ್ಯೆ ಆಗಿರೋದಂತಂದ್ರೆ ಅದು ಎಷ್ಟು ಆಳಕ್ಕೆ ಹೋಗಿ ಎಷ್ಟು ಅದು ಅವ್ಯಾಹತವಾಗಿ ನಡೀತಾ. ಬಸ್ ನೋಡಿದ್ರೆ ಗುಂಡಿ ಆಗಿದೆ. ಅಂದ್ರೆ ಸಮಸ್ಯೆ ಆಗಿರೋದು ಅಲ್ಲೂ ಸಹಿತ. ಅಂದ್ರೆ ಅದು ಅಗ್ರಿಕಲ್ಚರ್ ಸಮತಟ್ಟು ಮಾಡುವಂತ ಇದಕ್ಕೆ ತಗೊಂಡ್ಬಿಟ್ಟು ಸಮತಟ್ಟು ಮಾಡ್ದಾನೆ ಇದು ಮಾಡುವಂತ ಅದನ್ನ ಹೇಗೆ ಇದು ಮಾಡ್ತೀರಿ? ಯಾಕಂದ್ರೆ ಅದು ಎನ್ವಿರಾನ್ಮೆಂಟ್ ಇದನ್ನ ಲೋಕಾಯುಕ್ತ ಮುಂದೆ ಕೇಸು ಇದೆ. ಈಗ ಅದನ್ನ ಹೇಗೆ, ಹೌ ಇಟ್ಸ್ ದಟ್ ಬೀಯಿಂಗ್ ಅಡ್ರೆಸ್ಡ್, ಹೇಗೆ? ಅಲ್ಲ ಈಗ ಈಗ ಸಮಸ್ಯೆ ಬಗೆಹರಿದಿದೆ ಇದರಲ್ಲಿ. ಅದಕ್ಕಾಗಿ ಇದನ್ನೆಲ್ಲ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಇದೆಲ್ಲ ವಿಚಾರ ಕೂಡಿಗೆ ನೀವೆಲ್ಲ ಮಾಡೋ ಚರ್ಚೆ ಮಾಡಿ ಸೆಕ್ರೆಟರಿಗಳನ್ನು, ಡೈರೆಕ್ಟರ್ಗಳನ್ನು, ಜಿಲ್ಲಾ ಅಧಿಕಾರಿಗಳನ್ನು, ಅದರ ಎಕ್ಸ್ಪರ್ಟ್ಗಳನ್ನು, ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರನ್ನು ಇದೆಲ್ಲ ಕೂತ್ಕೊಳಿಸಿ ಯಾಕೆ ಸಮಸ್ಯೆ ಬಂತು, 3 ವರ್ಷದಿಂದ ಯಾಕೆ ನಾವು ಲೈಸೆನ್ಸ್ ತಗೊಳ್ಳಿಲ್ಲ, ಅವರ ಕಷ್ಟ ಏನು, ಮುಂದೆ ಈ ರೀತಿ ಆಗಬಾರ್ದು, ಅದನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡು ನಾವು ತರಬೇಕು. ಇದನ್ನು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಸ್ಪೆಷಲ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಮತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ ತಗೊಳ್ಳೋದಿಲ್ಲ. ಎಲ್ಲ ವಿಚಾರವನ್ನು ಭಾಳಷ್ಟು 3-4 ಮೀಟಿಂಗ್ ಮಾಡಿ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಮತ್ತು ವಿದಿನ್ ದಿ ಲಾ ಎಲ್ಲ ಅದನ್ನು ತಂದು ಅದನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡು ಫೈನಾನ್ಸ್ ಅದಕ್ಕೆ ನೆಗೆಟಿವ್ ಹೇಳಿದ್ರು ಕೂಡ ಅದನ್ನು ಕ್ಯಾಬಿನೆಟ್ ತಂದು ಮತ್ತೆ ನಮ್ಮ ಉಸ್ತುವಾರಿ ಮಂತ್ರಿನಲ್ಲಿ ಕ್ಯಾಬಿನೆಟ್, ನಾನು ಕ್ಯಾಬಿನೆಟ್ ಒಳಗಡೆ ಇರುವುದಿಲ್ಲ, ಅದನ್ನು ವಾದ ಮಾಡಿ ಇದಕ್ಕೆ ಜಿಲ್ಲೆಯ ಪರವಾಗಿ ತಂದಿದ್ದೇವೆ. ಅದೀಗ ನನಗೆ ಇಲ್ಲಿ ಹೇಳಿಕೆ ಆಗ್ತದೆ ಹೇಗೆ ಅಂತ ಹೇಳಿ. ನಮಗೆ ಇಟ್ ಹಸ್ ಎವ್ರಿಥಿಂಗ್ ಲೀಗಲಿ ವಿಲ್ ಬಿ ಡನ್. ದಿ ಗೌರ್ಮೆಂಟ್ ಹ್ಯಾಸ್ ಬೀನ್ ಗಿವನ್ ಅಪ್ರೂವಲ್. ಅದರ ಒಳಗಡೆ ನಾವು ನೋಡಿದ್ರೆ ಆಯಿತು. ಸರ್, ಈಗ ಪರ್ಮಿಟ್ ಯಾರು ತಗೊಂಡಿದ್ದಾರೆ ಅವರಿಗೆ ಟೈಮ್ ಬೌಂಡ್ ಉಂಟಾ ಅಥವಾ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು ಅವರಿಗೆ, ಹೇಗೆ? ಇಲ್ಲ, ನಾನೊಬ್ಬನ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಡಿಸ್ಕಸ್ ಮಾಡಿದ್ದೆ. SOP ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ರೂಲ್ಸ್ ಬಹುಶಃ 2-3 ದಿವಸದಲ್ಲಿ ಈ ಕ್ಯಾಬಿನೆಟ್ ಏನು ಅಪ್ರೂವ್ ಆಗಿದೆ ಅದರ ಮೇಲೆ SOP ಬರ್ತದೆ ಅಫಿಷಿಯಲ್. ಅನ್ಅಫಿಷಿಯಲ್ SOP ನಾವೆಲ್ಲ ನೋಡಿದ್ದೇವೆ ಏನು ಬರ್ತದೆ. ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ಮಾತಾಡಿದ್ದಾರೆ. ಮತ್ತು ಅದೇ ಒಂದು ವ್ಯಾಪ್ತಿ ನಾವು ಹೇಳಿದ್ದೇವೆ, ಇಫ್ ಯು ಕಮ್ ವಿದಿನ್ ದಿ ರೂಲ್ಸ್, ಯಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಪೆಂಡಿಂಗ್ ಇರಬೇಡಿ, ಅದಕ್ಕೆ ಅನುಗುಣವಾಗಿ ಬೇಗ ಕ್ಲಿಯರ್ ಮಾಡಿಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ನಾನೊಂದು ರಿವ್ಯೂ ಮಾಡಿದ್ದೆ DDA ನಮ್ಮ ಜಿಲ್ಲಾ ಮೈನ್ಸ್ ಹತ್ರ. ಆಲ್ರೆಡಿ 52 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಈಗಾಗಲೇ ಅವರು 25 ಅಪ್ಲಿಕೇಶನಿಗೆ ಅಪ್ರೂವ್ ಮಾಡಿ ಪರ್ಮಿಟ್ ಮಾಡಿ ಕೊಟ್ಟಿದ್ದಾರೆ. 25 ಇದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಮತ್ತು ಅನುಕೂಲ ಮಾಡಿದೆವು, ಫಸ್ಟ್ ವಿಲ್ ಬಿ ಗಿವನ್ ಫಸ್ಟ್, ನೋ ಪಿಕ್ ಆ್ಯಂಡ್ ಚೂಸ್. 10 ಅಪ್ಲಿಕೇಶನ್ ಬಂದಾಗ ನನಗೆ ಬೇಕಾದವನಿಗೆ ಕೊಡೋದು, ನನಗೆ ಬೇಡದವನಿಗೆ ಪೆಂಡಿಂಗ್ ಇಡೋದು ಆಗೋದಿಲ್ಲ. ಯಾರು ಫಸ್ಟ್ ಬಂದರೆ ಒಂದು ಫಸ್ಟ್ ಕ್ಲಿಯರ್ ಮಾಡಬೇಕು, ಫಸ್ಟ್ ರಿಜೆಕ್ಟ್ ಮಾಡಬೇಕು, ದೆನ್ ಶುಡ್ ಕೊಡೋದು ಸೆಕೆಂಡ್. ಅಂದರೆ SOP ಬಂದ ನಂತರ
ಅವರಿಗೆ ಟೈಮ್ ನಿಗದಿ ಇಲ್ಲ ಎಂತ ಎಸ್ ಒ ಪಿ ಸ್ಟ್ಯಾಂಡ್ ಆಪರೇಟಿಂಗ್ ರೂಲ್ಸ್ ಏನು ರೂಲ್ಸ್ ಆಗಿ ಏನು ಕ್ಯಾಬಿನೆಟ್ ರೂಲ್ಸ್ ಬರ್ತದೆ ಅದಕ್ಕೊಂದು ಎಸ್ ಒ ಪಿ ಮಾಡ್ತಾರೆ. ಅದು ಎಸ್ ಒ ಪಿ ಬಂದಾಗ ಆ ಎಸ್ ಒ ಪಿ ಏನಂತ ಆಲ್ರೆಡಿ ಅನ್ಅಫಿಷಿಯಲ್ ಗೊತ್ತಿದೆ. ಹಿಂದೆ ಅದು ಖನಿಜ ಅಂತ ಕನ್ಸಿಡರ್ ಮಾಡಿದ್ರಿಂದ ಸಮಸ್ಯೆ, ಈಗ ಅದರಲ್ಲಿ ಅದನ್ನು ಹಾಗೆ ಮಾಡ್ತಾ ಇಲ್ವಾ ಹೇಗೆ? ಏನಾದ್ರು ಟೆಕ್ನಿಕಲ್ ವಿಚಾರ ನನಗಷ್ಟೇನು ಗೊತ್ತು, ನನಗೂ ಸಮಸ್ಯೆ ಬಗೆಹರಿದಿದೆ. ಈಗ ಸರ್ ಸಾರ್ವಜನಿಕವಾಗಿ ಒಂದು ಆಕ್ಷೇಪ ಇದೆ, ಮೊದಲು ಕಾನೂನೆಲ್ಲ ಇಲ್ಲದ ಸಂದರ್ಭದಲ್ಲಿ ಒಂದು ಕಲ್ಲಿಗೆ ಒಂದು 35 ರೂಪಾಯಿಗೆ ಸಿಗ್ತಾ ಇದ್ರೆ ಈಗ ಕಾನೂನು ಅದು ಇದು ಅಂತ ಮಾಡಿಕೊಂಡು ಒಂದು 45 ವರೆಗೆ ಆಗುವಂತ ಸಾಧ್ಯತೆ ಇದೆ ಅಂತ. ಯಾಕೆ ದರ ನಿಗದಿಗೆ ಏನಾದ್ರು ಅದರಲ್ಲಿ ಇಲ್ಲ, ದರ ನಿಗದಿ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಯಾಕಂದರೆ ನಾವು ಇವತ್ತು ನೋಡಿ, ನಾವು ಈ ಎಲ್ಲ ಶ್ರಮಪಟ್ಟು ಈ ಮೀಟಿಂಗ್ ಮಾಡಿ ಇದ್ದಂಥ ಆ ಒಂದು ರಾಯಲ್ಟಿಯನ್ನು ನಾವು ಎಲ್ಲ ಕಡಿಮೆ ಮಾಡಿ 250 ಇದನ್ನು ಕಡಿಮೆ ಮಾಡಿ ಇದನ್ನೆಲ್ಲ ಕಣ್ಣು ಮುಚ್ಚಿ ಬೇಗ ಮಾಡಿಕೊಂಡು ಇವರು ಯಾರಿಗೂ ಕೂಡ ಇವತ್ತು ಒಂದು ಅವ್ಯವಹಾರ ಅಥವಾ ಒಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವಕಾಶ ಕೊಡದೆ ಸರ್ಕಾರ ನಾವೆಲ್ಲ ಶ್ರಮ ವಹಿಸಿ ಮಾಡಿದೆ. ಯಾಕೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಸುಲಭದಲ್ಲಿ ಮತ್ತು ಕಡಿಮೆ ದರದಲ್ಲಿ ಸಿಗಬೇಕು. ಸೊ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈಗ ರೇಟೆಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾನ್ ಬಜಾರ್ ಆ್ಯಪ್ ಮಾಡಿದ ರೀತಿಯಲ್ಲಿ ಇದಕ್ಕೊಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ, ರೇಟ್ ಗೊತ್ತಾಗ್ತದೆ. ಅಗತ್ಯ ಬಂದಲ್ಲಿ ಇದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದಕ್ಕೂ ಕೂಡ ಇವತ್ತು ಸ್ಯಾನ್ ಬಜಾರ್ ಆ್ಯಪ್ ಮಾಡಿದಲ್ಲಿ ಯಾರಿಗೆ ಬೇಕು ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪಿಗೆ ಹೋಗಿ ಅದು ತೆಗೆದುಕೊಡುವಂಥ ವ್ಯವಸ್ಥೆ ಅದು ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಎಲ್ಲ ಕೂಡ ಒಮ್ಮೆಲೆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅವೈಲಬಿಲಿಟಿ ಈಗ ಇದೊಂದು ಸ್ಟ್ರೀಮ್ಲೈನ್ ಆಗಬೇಕು, ಆಗ ಬರಬೇಕು. ಆಗ ಎಲ್ಲ ಕೂಡ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂದರೆ ನನಗೆ ಕೇಳಿದ್ರೆ ಕೊಡೋದಿಲ್ಲ, ಅವರಿಗೆ ಬೇಕಾದವ್ರಿಗೆ ಕೊಡ್ತಾರೆ. ಅದೊಂದು ಲಾರಿಯವನು ಹೋಗಿ ನಾನು ಕೇಳಿದ್ರೆ ಕೊಡೋದಿಲ್ಲ, ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ. ಅಥವಾ ನನಗೆ ರೇಟ್ ಒಬ್ಬನಿಗೆ ಒಂದು ರೇಟ್, ನನಗೆ ಇನ್ನೊಂದು ರೇಟ್, ಡಿಮಾಂಡ್ ಆ್ಯಂಡ್ ಸಪ್ಲೈ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆಗೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ. ಈಗ ನಾವು ಈ ಯಾರು ವ್ಯಾಪಾರ ಮಾಡ್ತಾರೆ, ಯಾರ್ದಲ್ಲಿ ದುಡಿಯುವ ವರ್ಗ ಇದ್ದಾರೆ, ಯಾರು ಲಾರಿ ಚಾಲಕರಿದ್ದಾರೆ, ಯಾರು ಗಾರೆಯಲ್ಲಿ ಕೆಲಸ ಮಾಡ್ತಾರೆ, ಅವರ ಸಮಸ್ಯೆ ನೋಡಿಕೊಂಡು ನಾವು ಇದು ಮಾಡಿದ್ದೇವೆ. ಯಾರು ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೇನಾದ್ರು ಇದರಿಂದ ಮತ್ತು ಕಿರುಕುಳ ಆದರೆ ಕನ್ಸ್ಯೂಮರ್ ಪ್ರಾಬ್ಲಮ್ ನೋಡಿಕೊಂಡು ಕನ್ಸ್ಯೂಮರ್ ಪ್ರಾಬ್ಲಮ್ ನಾವು ಅದನ್ನು ಅನುಷ್ಠಾನ ಮಾಡ್ತೇವೆ. ಹೊಸ ರಸ್ತೆಗಳು 3 ವರ್ಷ ಆಗಲಿ 3 ವರ್ಷ ಇಲ್ಲ ಅದಕ್ಕೆ ಅವರಿಗೆ ಜವಾಬ್ದಾರಿ ಇದೆ, ಅದಕ್ಕೆ ಮತ್ತೆ ಹೇಗೆ ಅನುದಾನ ಬೇಕು? ಅಲ್ಲ, ಒಂದು ಸೆಕೆಂಡ್. ಈಗ ತೊಕ್ಕೋಟಿನಿಂದ ಮೇಲ್ಕಾರ್ವರೆಗೆ ರಸ್ತೆ ಭಾಳ ಸಿಂಗಲ್ ಅಷ್ಟಂತ ಕಿರಿದಾದ ರಸ್ತೆ ಇತ್ತು. ಒಂದು 8 ವರ್ಷದಿಂದ ನೀವು ನೋಡುವಾಗ ನಾನು ಶಾಸಕನಾಗಿ ಬರೋ ಸಂದರ್ಭದಲ್ಲಿ ಫಸ್ಟ್ ಆದಾಗ ನಾವು ಅದನ್ನು ಫಸ್ಟ್ ಶಾಸಕನಾದಾಗ 2000 ಹೆಲ್ತ್ ಮಿನಿಸ್ಟರ್ದಾಗ ಬರೀ ಅದನ್ನು 1.5 ಮೀಟರ್ ಅಗಲಗೊಳಿಸಿದ್ದೆವು. ಅದು ಸಾಕಾಗೋದ್ರಿಂದ ನಾನೇ ಅದನ್ನು ಐಡಿಯಾ ಮಾಡಿಕೊಂಡು ಸ್ಟೇಟಿಂದ ಅದನ್ನು ಆಗೇನಾಯಿತು ನಿಮ್ಗೆ ಗೊತ್ತಿದೆ. ನಾವು ಸೆಂಟ್ರಲ್ ತಗೊಳ್ತೇವೆ, ಇವರು ಬಂದು ಎಲ್ಲ ಬಂದು ನೀವು ಟಿ ವಿ ಪೇಪರ್ ನೀವು ನೋಡಿರ್ಬೋದು, ಅದು ಟೇಪ್ ಕಟ್ಟಾಯ್ತು ಈ ಟೇಪ್ ಕಟ್ಟಾಯ್ತು ಅಂತೇಳಿ ತುಂಬ ಇತ್ತು. ಅದು ಏನು ಕೂಡ ಆಗಲಿಲ್ಲ. ಮತ್ತು ನಾನು ಸ್ಪೆಷಲ್ ಗ್ರ್ಯಾಂಡ್ ಅಂತ ಸ್ಯಾಂಕ್ಷನ್ ಮಾಡಿಸಿಕೊಂಡು ಈ ಒಂದು ಸ್ಟ್ರೆಚ್ ಏನಿದೆ ನಮ್ಮ ಬಬ್ಬುಕಟ್ಟೆಯಿಂದ ನಮ್ಮ ಕುತ್ತಾರ ಯಾನಪಯವರೆಗಿನ ಸ್ಟ್ರೆಚ್ ಅದು ಕಳೆದ 6 ವರ್ಷಗಳ ಹಿಂದೆ ಅದು ಸ್ಯಾಂಕ್ಷನ್ ಆದದ್ದು. ಆ ನಮ್ಮ ಬಬ್ಬುಕಟ್ಟೆಯಿಂದ ನಮ್ಮ ಸ್ಕೂಲ್ಗೂ ದಾಟಿಗೆ ಪಂಡಿತ್ ಹೌಸ್ ತನಕ ಕೂಡ ಅಲ್ಲಿ 2 ದೊಡ್ಡ ಮಟ್ಟ ಬರೀ ಡೀಪ್ ಇತ್ತು. ಅಲ್ಲಿ ಮಣ್ಣು ಹಾಕಿ ನಮಗೆ ಮಣ್ಣು ಹಾಕ್ಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಯಾಕೆ ಮಣ್ಣು ಹಾಕಿದರೆ ಮನೆಗಳು ಮತ್ತು ಶಾಲೆ ಅದಕ್ಕೆ ಸೈಡಿಗೆ ನಾವು ರಿವೇಟ್ಮೆಂಟ್ ವಾಲ್ ಕಟ್ಟಿ ಕಾಂಕ್ರೀಟ್ ವಾಲ್ ಕಟ್ಟಿ ಮತ್ತೆ ಅದಕ್ಕೆ ಮಣ್ಣು ಹಾಕಿಕೊಂಡು ಅಲ್ಲಿ ಬಂದಂಥ ರಸ್ತೆ. ನೀವು ನಗರದಲ್ಲಿ ಕೂಡ ನೋಡಿ ಎಲ್ಲಿ ನಾವು ಮಣ್ಣು ಹಾಕಿದ್ದೇವೆ ಕೆಲವೊಮ್ಮೆ ಶಿಂಕ್ ಇದೆಲ್ಲ ಆಗ್ತದೆ ಇದರಲ್ಲಿ. ಅದು ಆಲ್ರೆಡಿ ಅವ್ರದ್ದು 3.5 4 ಇಯರ್ಸ್ ಆ ಒಂದು ಸ್ಟ್ರೆಚ್ ಆಗಿ ಮೊನ್ನೆ ಸ್ಟ್ರೆಚ್ ಹೊಸ ಸ್ಟ್ರೆಚ್ ಅಲ್ಲಿ ತನಕ ಅಲ್ಲಿಂದ ಆಗಿದೆ. ಆದರೂ ಕೂಡ ನಾನು ಮೊನ್ನೆ ಬಂದಾಗ ಅದನ್ನು ಸರ್ಕಾರ ಕೂಡ ಬರೆದಿದ್ದೆ, ಇಮ್ಮಿಡಿಯೇಟಾಗಿ ಅದನ್ನು ಯಾರು ಕೆಲಸ ಮಾಡಿಸಿ ಅವರಿಂದ ಮಾಡಿಸಬೇಕು. ಈಗಲೂ ಕೂಡ ಅದನ್ನು ಈ ಮಳೆಗಾಲದಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ, ಅವರೇ ಮಾಡೋದು, ಹಿಂದೆ ಮಾಡಿದವನೇ. ಅವನ ಟೈಮ್ ಮುಗಿದಿದ್ದರೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಅದೇ 3 ಇಯರ್ಸ್ 2 ಇಯರ್ಸ್ ಇತ್ತು ಅವ್ರದ್ದು ಒಂದು. ಅಲ್ಲ, ಅದನ್ನು ಅವ್ರಿಗೆ ನಾನು ಕೊಟ್ಟಿದ್ದೇನೆ, ಈಗೆಲ್ಲ ಹಾಕಿದ್ದಾರೆ ಜಲ್ಲಿ. ಸೊ ಇದನ್ನು ಮಳೆ ಅಂದ ತಕ್ಷಣ ಫಸ್ಟ್ ಅದನ್ನು ಟೆಂಪರ್ ರಿಪೇರ್ ಮಾಡಿ ಅವರೇ ಕೊಡಬೇಕು. ಯಾರು ಹಿಂದಿದ್ದವರು ಅದನ್ನು ವ್ಯಾಪ್ತಿಯಲ್ಲಿ ಉಂಟಾ ಇಲ್ಲ ಅಂತ ನಾನು ನೋಡಲಿಕ್ಕೆ ಹೋಗಲಿಲ್ಲ. ನನಗೇನೇನು ಹೇಳಿ ಅವ್ರು ಹೇಳಿದರು ನಂದು ಟೈಮ್ ಮುಗಿದಿದೆ ಪೀರಿಯಡ್. ಮತ್ತು ಎಲ್ಲ ಕಡೆ ಸ್ಟ್ರಿಂಗ್ಸ್ ಅದು ಎಷ್ಟೇ ದೊಡ್ಡ ಹೈವೇ ಮಾಡಿದ್ರು ಕೂಡ
ಅದು ಎಷ್ಟೇ ಮಂಗಳೂರು ಸಿಟಿಯಲ್ಲಿ ಕೂಡ ಎಷ್ಟೇ ಕೆಲವೊಂದು ಗಾಡಿಯಲ್ಲಿ ಕೆಲವೊಮ್ಮೆ ಸ್ಟ್ರಿಂಕ್ ಆಗ್ತದೆ. ಇದು ನಾವು ಮಣ್ಣು ಹಾಕಿದ್ದು, ಅಲ್ಲಿ ಇದು ರಸ್ತೆ ಇರಲಿಲ್ಲ, ಮಣ್ಣು ಹಾಕಿ ಮತ್ತೆ ಅದಕ್ಕೆ ಕೆಲವೊಂದು ಕಡೆ ಸ್ಟ್ರಿಂಕ್ ಆಗುವಂಥ ಪರಿಸ್ಥಿತಿ ಇದೆ. ಅದು ನನ್ನ ತಪ್ಪಲ್ಲ ಅಂತೇಳಿ ನನ್ನ ಹತ್ರ ವಾದ ಮಾಡಿದ್ದು. ಅಲ್ಲ ಅಲ್ಲ ಅದನ್ನು ಹೇಳಿದಲ್ಲ ನೋಡಿ, ಎಲ್ಲ ಕಡೆ ಆಗ್ಬೇಕು. ಈ ಒಂದು ರಸ್ತೆ ಮಾಡಿ ನೆಕ್ಸ್ಟ್ ಇಯರ್ ಆಗ್ಲಿ ಒಂದು 4-5 ವರ್ಷ ಆಗ್ಲಿ, ಗುಂಡಿ ಬಿದ್ದ ಕೂಡಲೇ ಅದಕ್ಕೆ ಯಾರು ಕಾಂಟ್ರಾಕ್ಟ್ ಹೌದು ಅದನ್ನೇ. ಇದೀಗ 3 ವರ್ಷ ಕ್ರಾಸ್ ಆಗಿದೆ. ಅಲ್ಲ 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 ನೋಡಿ, ನಾನು ಹೇಳಿದೆ ಹಾಗೆಲ್ಲ ಇದು ನೋಡಿ, ಜನರಲ್ ಆಲೋಚನೆ ಮಾಡುವಾಗ ಇಡೀ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಕೂಡ ಈ ರೀತಿಯ ರಸ್ತೆ ಎಲ್ಲ ಊರಲ್ಲಿ ಕೂಡ ಅದೇ ಘಟ್ಟದ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತು ಜಾಸ್ತಿ ವಿಪರೀತವಾದ ಮಳೆ, ಅದು ವಿಶ್ವದ ಎಲ್ಲ ಕಡೆಯೂ ಕೂಡ. ಅಲ್ಲ ಅದನ್ನು ನೋಡಿ, ಅಲ್ಲ ಅದನ್ನು ಹೇಳಿದ್ದೇನಲ್ಲ, ಇಂಜಿನಿಯರ್ಗಳು ನೋಡಿ ಆಯ್ತು ನಾವೆಲ್ಲ ನೋಡಿ ನಾನು ಹೇಳಿದೆ ಇದಕ್ಕೆ ನಮಗೆ ಚರ್ಚೆ ಹಾಕಿ ಇದೆಲ್ಲ ನಾವು ನೋಡಿದ್ದಲ್ಲ. ಈ ಹೈವೇ ನಮ್ಮ ಕಾಸರಗೋಡು ರೋಡು ಈ ಹೊಸ ರಸ್ತೆ ಆದ ನಂತರ ಹೀಗಲ್ಲದೆ ಅದರ ಮುಂಚೆ ನಮಗೆ ಅದನ್ನು ನಾನು ಮಾಡಬೇಡಿ, ನಾನು ಹೇಳಿದ ಕೇಳಿ, ನಾನು ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ನಿಮ್ಗೆ ಹೇಳುವಂಥದ್ದು ಈಗ ಹಾಗೆಲ್ಲ ನಾನು ಹೇಳಿದ ಕೇಳಿ, ಚರ್ಚೆ ಮಾಡಲಿಕ್ಕಂಥ ವಿಚಾರ ಇದು ಅಲ್ಲ. ನಾನು ಹೇಳುವಂಥದ್ದು, ನೀವು ಕೇರಳ ರಸ್ತೆ ಈಗ ಈ ಹೈವೇ ನ್ಯಾಷನಲ್ ಹೈವೇ ಸ್ಟಾರ್ಟ್ ಆದ ನಂತರ ಇರ್ಬೋದು, ಅದರ ಮುಂಚೆ ಪ್ರತಿ ವರ್ಷ ಅಂತ ಪರಿಸ್ಥಿತಿ ಅಂತ ಹೇಳಿಕೊಂಡು ಎಲ್ಲ ನಿಮಗೆ ನೆನಪಿದ್ದವ್ರಿಗೆ ನೆನಪಿರ್ತದೆ, ನಾನು ನೆನಪಿಲ್ಲದೆ ನೆನಪಿರುವುದಿಲ್ಲ ಅಲ್ಲ. ಎಷ್ಟೋ ಅಲ್ಲಿ ವಿಚಾರ ಆಗುವ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಕಡೆ ರಸ್ತೆ ಸರಿಯಾಗಿ ಇರಬೇಕೆಂಬ ನಮ್ಮ ಉದ್ದೇಶ. ಇವತ್ತು ಏನು ಬಂದಿದೆ, ನನ್ನ ಕ್ಷೇತ್ರ ಜವಾಬ್ದಾರಿ ವಹಿಸಿಕೊಂಡು ಮತ್ತು ಜಿಲ್ಲಾ ಮಟ್ಟ ಉಸ್ತುವಾರಿ ಮಿನಿಸ್ಟರ್ ಚರ್ಚೆ ಮಾಡಿದ್ದಾರೆ, ಆ ಕ್ಷೇತ್ರ ಶಾಸಕರು ಚರ್ಚೆ ಮಾಡಿದ್ದಾರೆ. ನಮ್ಮ ಕೆಲಸ ಏನಿದೆ, ಮಳೆಗಾಲದಲ್ಲಿ ಎಲ್ಲ ಕಡೆ ಕೂಡ ಈ ರೀತಿಯೊಂದು ಪರಿಸ್ಥಿತಿ ಆಗ್ತದೆ. ಈ ಎಷ್ಟೊಂದು ಕಳೆದ ವರ್ಷ ಆಗಿರಲಿಲ್ಲ. ಆದ ತಕ್ಷಣ ಈ ಒಂದು ಇಮಿಡಿಯೇಟಾಗಿ ನಮಗೆ ರೆಕ್ಟಿಫೈ, ಮಳೆಗಾಲ ನಿಂತ ತಕ್ಷಣ ನಮಗೆ ಅದು ರೆಕ್ಟಿಫೈ ಆಗಬೇಕು. ಈ ರಸ್ತೆಯನ್ನು ಸುಸ್ಥಿತಿಯಲ್ಲಿ ತರಬೇಕು. ಅಲ್ಲೇ ತನಕ ಯಾವುದು ಅನಾಹುತ ಆಗದ ರೀತಿಯಲ್ಲಿ ನೋಡಿದ ವಿಚಾರ ಇವತ್ತಿದೆ. ಏನಾದರೂ ದೊಡ್ಡ ಹೊಂಡ ಇದ್ದು ಅಲ್ಲಿ ಅನಾಹುತ ಆದರೆ ಸಂಬಂಧಪಟ್ಟ ಇಂಜಿನಿಯರ್ಗೆಲ್ಲ ಅದಕ್ಕೆ ಜವಾಬ್ದಾರಿ ಅಂತ ಕೂಡ ನಾನು ಈಗಾಗಲೇ ಅದನ್ನು ಸೂಚಿಸಿದ್ದೇನೆ ಇದರಲ್ಲಿ. ಸೊ ಈಗ ಏನಾದರೂ ಈಗ 15 ತಿಂಗಳಲ್ಲಿ ಮಳೆ ಇವತ್ತು ನಿಲ್ತದೆ ಮತ್ತು ಕೆಲಸ ಎಲ್ಲ ಪ್ರಾರಂಭ ಇವತ್ತು ಆಗ್ತದೆ. ಈಗ ರೋಡ್ ಏನೆಲ್ಲ ನಶದ ರಸ್ತೆ ಇದೆಯಲ್ಲ, ನಾನು ಎಷ್ಟು ನೋಡಿ ಇದರಲ್ಲಿ ಯಾವುದೆಲ್ಲ ಈಗ ಹೇಳಿದೆ ನಾನು, ನಮ್ಮ ತೊಕ್ಕೋಟೆಯಿಂದ ಬಬ್ಬುಕಟ್ಟೆಯಿಂದ ಕುತ್ತಾರ್ನವರೆಗೆ ಅದಕ್ಕೆ ಬೇಕಾದ ಅನುದಾನ, ನಮ್ಮ ಗಣೇಶ್ ಮಾಲಿಂದ ಮುಡಿಪುವರೆಗೆ ಮುಂಚೆ ಇನ್ಫೋಸಿಸ್ನವ್ರು ಮಾಡಿದ್ರು. ಇದರಲ್ಲಿ ಅದು ಹದಗೆಟ್ಟು ಅದು ಪ್ರೈವೇಟ್ ಕಾಲೋನಿ ಅಲ್ಲ. ಒಂದು ಸೆಕೆಂಡ್, ಈಗ ನಮ್ಮ ಇನ್ಫೋಸಿಸ್ ನೋಡಿ, ಅದು ಲಾಸ್ಟ್ ಟೈಮ್ ಫಸ್ಟ್ ನಾವು ಇನ್ಫೋಸಿಸ್ನ ಮಾಡಿಸಿದ್ದು, ಮತ್ತೆ ಅದನ್ನು ಅವರು ಅದೇಂದ್ರೆ ಅವರಲ್ಲಿ ಇಂಡಸ್ಟ್ರಿ ಬರೋ ಕಾರಣ ಅದು ಹದಗೆಟ್ಟ, ಒಂದು ನಿಮಿಷ, ಅದು ಹದಗೆಟ್ಟ ಕಾರಣ ಅದನ್ನು ಸರಿಪಡಿಸ್ಬೇಕಂತ ಅವರಿಗೆ ನಾನು ಹೇಳಿದೆ. ಅದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮದು ಸಿಸ್ಟಮಿಗೆ ನಾವು ಒಮ್ಮೆ ಮಾಡಿ ಕೊಡ್ತೇವೆ, ನಾವು ಮೇಂಟೈನ್ ಅಂತ ನಾವೇನು ಕೂಡ ಈಗ ನೋಡಿ ಹಾಗೆಲ್ಲ. ಒಂದು ಸೆಕೆಂಡ್ ಪೈಪ್ ಲೈನ್ ನಮ್ಗೆ ಆಗಲೇಬೇಕು, ಹೌದಾ? ನೋಡಿ ನಾನು ಹೇಳಿದೆ, ನಮಗೆ ಇಡೀ 500 ಮೀಟ್ರ್ ಅದು 500 ಕಿಲೋಮೀಟ್ರ್ ಪೈಪ್ ಲೈನ್ ಹಾಕುವಾಗ ಎಲ್ಲಿ ರಸ್ತೆ ನಮಗೆ ಪ್ರತಿಯೊಂದು ನೋಡ್ಲಿಕ್ಕೆ ಆಗ್ತದ? ಇಲ್ಲ ಅಲ್ಲ. ಒಂದು ಸಣ್ಣ ನಾನು ಎಲ್ಲ ನೋಡಿ, ನಮ್ಗೇನಿದೆ ಆಗಲ್ಲ, ನಮ್ಗೇನಿದೆ ಪೈಪ್ ಲೈನ್ ನಮಗೆ ಇವತ್ತು ಅತಿ ಅಗತ್ಯ. ಪೈಪ್ ಲೈನ್ ಹಾಕುವಾಗ ಕೆಲವು ಕಡೆ ಹಾಕ್ಬೋದು, ರಸ್ತೆ ಇಲ್ಲದ ಕಡೆ ಹಾಕ್ಬೋದು, ಎಲ್ಲ ವಿಚಾರ. ಯಾವುದು ರಸ್ತೆ ಎಲ್ಲ ಇವತ್ತು ಹದಗೆಟ್ಟಿದೆಯಾ, ಪೈಪ್ ಲೈನ್ನವ್ರು ಏನು ಇವತ್ತು ಪೈಪ್ ಲೈನ್ ಹಾಕೋ ಡ್ಯಾಮೇಜ್ ಆಗಿದೆ, ಅಲ್ಲಿಗೆ ಅದನ್ನು ರೆಸ್ಟೋರೇಷನ್ ಮಾಡಲಿಕ್ಕೆ ಪೈಪ್ ಲೈನ್ನವರು PWDಗೆ ದುಡ್ಡು ಕಟ್ಟಬೇಕು, ಅದನ್ನು PWD ನಿಭಾಯಿಸ್ಕೊಂಡು ಹೋಗಬೇಕು. ನಗರಸಭೆ ನಮ್ಮ ಅರ್ಬನ್ ಒಳಗಿನ ರಸ್ತೆ ಕೂಡ
ಯಾರು ಅದನ್ನು ಇವತ್ತು ಅಗದಿದ್ದಾರೆ ಅವರು ಅದನ್ನು ರಿಸ್ಟೋರ್ ಮಾಡಬೇಕು. ಮತ್ತು ಒಂದು ಜನರಿಗೆ ನಿಮಗೆಲ್ಲ ನಮ್ಮ ಕೂಡ ಏನಿತ್ತು ಫಸ್ಟಿಗೆ ಆಗಿದ ತಕ್ಷಣ ಪೈಪ್ಲೈನ್ ಆಗಿದ ತಕ್ಷಣವೇ ಅಲ್ಲಿ ಸರಿಪಡಿಸ್ಕೊಂಡು ಹೋಗ್ಬೇಕಂತೇಳಿ ಅವರೇನಂತಾರೆ ಮೀಟಿಂಗ್ನಲ್ಲಿ ನಾವು ಅಗದ ತಕ್ಷಣ ಮಣ್ಣು ಹಾಕಿದ ಲೆವೆಲ್ ಮಾಡಿ ಕೊಡ್ತೇವೆ. ನಾವು ಒಂದು ಏರಿಯಾದ ಸಂಪೂರ್ಣವಾಗಿ ಕನೆಕ್ಟ್ ಮಾಡಿದ ನಂತರ ಒಮ್ಮೆ ನೀರು ಬಿಟ್ಟು ಅಲ್ಲಿ ಎಲ್ಲಿ ಲೀಕೇಜ್ ಇದ್ದರೆ ನೋಡಿಕೊಂಡು ಏನಿಲ್ಲ ಅಂದರೆ ಮತ್ತೆ ಅದನ್ನು ನಾವು ಹಿಂದೆ ಯಾವ ರೀತಿ ಅದೇ ರೀತಿ ಮಾಡಿಕೊಂಡು ಹೋಗ್ತೇವೆ. ನಾವು ರಸ್ತೆ ಆಗಿದ್ದು ನಾವು ಅಲ್ಲಿ ತಕ್ಷಣ ಅಲ್ಲಿ ಕಾಂಕ್ರೀಟ್ ಹಾಕಿದರೆ ಎಲ್ಲಿಯಾದರೂ ಲೀಕ್ ಬಂದರೆ ಮತ್ತೆ ನಾವು ಹೊಡಿಬೇಕಾಗ್ತದೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಇದಕ್ಕೆ. ಸೊ ನೋಡಿ, ಒಂದು ಡೆವಲಪ್ಮೆಂಟ್ ವರ್ಕ್ ಆಗುವಾಗ ನಾವೆಲ್ಲ ಒಬ್ಬರಿಗೊಬ್ಬರು ಸಹಕಾರ ಮಾಡಬೇಕು. ಅಲ್ಲ, ಅದನ್ನು ನಾವು ಹೇಳಿದ್ದೇವೆ. ಅಲ್ಲ, ಒಂದು ಸೆಕೆಂಡ್, ಅದಕ್ಕೆ ನಾವು ಹೇಳಿದ್ದೇವೆ ಏನಂತ ಹೇಳಿದರೆ, ಅಲ್ಲ ಒಂದು ಸೆಕೆಂಡ್, ಅಲ್ಲ ಅದಕ್ಕೆ ನಾನು ಹೇಳಿದ್ದೇನೆ, ಎಲ್ಲಿ ನೀವು ಅಗಿತೀರಿ ಅಲ್ಲಿ ಸೆಟ್ ಮಾಡಿ ರೋಡಿಗೆ ಲೆವೆಲ್ ಮಾಡಿ ಕೊಡಬೇಕು. ಅಡ್ಡಂದಿಡ್ಡಿ ಬಿಟ್ಟು ಹೋಗಲಿಕ್ಕೆ ಕಷ್ಟ ಆಗಬಾರ್ದು. ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ಅದು ಫೋಟೋ ನಮಗೆ ಕಳಿಸಿ ಅದನ್ನು ಸರಿಪಡಿಸೇನೆ. ಕುಂಪಾಲದಲ್ಲಿ ಕೂಡ ಅಷ್ಟೇ. ಕುಂಪಾಲದಕ್ಕೆ ಕುಂಪಾಲ ಎಂಬ ಊರಿಗೆ ಅಲ್ಲಿ ರಸ್ತೆ ಮತ್ತು ಶಾಲೆ ಮಾಡಿದೆ ತಂದೆ ಅವರು ಆವಾಗ ಒಂದು. ತದನಂತರ ಕುಂಪಾಲ ಎಂಬ ಪ್ರದೇಶಕ್ಕೆ ಫಸ್ಟ್ ಕಾಂಕ್ರೀಟ್ ರಸ್ತೆ ಮಾಡಿದ್ದೆ ನಾನು ಫಸ್ಟಿಗೆ ಒಂದು. ಅಲ್ಲಿ ತನಕ ಒಂದು ಕಾಂಕ್ರೀಟ್ ಆಗ್ತಾ ಇವತ್ತು ಬಂದಿದೆ. ಮತ್ತು ಎಲ್ಲ ಅಡ್ಡ ರಸ್ತೆ ಕೂಡ ಡೆವಲಪ್ಮೆಂಟ್ ಆಗಿದೆ. ಈಗ ಮೊನ್ನೆ ಒಂದು ಕಡೆ ಅದನ್ನು ಸ್ಟಾರ್ಟಿಂಗಿಂದ ಪೈಪ್ಲೈನ್ಗೆ ಅಗೆದಿದ್ದು ಸಮಸ್ಯೆ ಆಗಿತ್ತು, ಅಲ್ಲಿ ಸ್ವಲ್ಪ ಟೆಂಪರರಿ ಸರಿ ಮಾಡಿಕೊಂಡು ಇವತ್ತು ಬಂದಿರ್ತಾರೆ. ಮತ್ತು ನೀವು ಹೇಳಿದ್ದೀರಿ, ದಯವಿಟ್ಟು ನನಗೆ ಅದು ಏನು ಮಾಹಿತಿ ಫೋಟೋ ತೆಗೆದು ಕಳಿಸಿ. ಯಾಕಂದರೆ ನಾನು ದೊಡ್ಡವರ ರೋಡ್ಗೂ ನೋಡಿದು ನಾನು ಕಡಿಮೆ ಇದರಲ್ಲಿ ದೊಡ್ಡವರ ಮತ್ತು ಶ್ರೀಮಂತ ರಸ್ತೆಗಳನ್ನ ನೋಡೋದು ಕಡಿಮೆ, ಜನಸಾಮಾನ್ಯ ರಸ್ತೆ ನೋಡೋದು. ಈಗ ನೀವೆಲ್ಲರೂ ದೊಡ್ಡ ಇರೋದೆಲ್ಲ ನಿಮಗೆ ಕಾಣ್ತದೆ. ಅದಕ್ಕೆ ಈಗ 90 ಕೋಟಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ತಂದಿದ್ದೀರಿ. ಈಗ ಇನ್ನೊಂದು ಸಬ್ಜೆಕ್ಟ್ ಇದೆ. ಈಗ ನಿಮ್ಮ ಕ್ಷೇತ್ರದ ಮಾತ್ರ ಅಲ್ಲ, ಇಡೀ ಜಿಲ್ಲೆದು ಹಾಳಾಗಿದೆ. ಈಗ ನೀವು ಮಳೆಗಾಲದಲ್ಲಿ ಹಾಳಾಗ್ತದೆ, ದುರಸ್ತಿಪಡಿಸಬೇಕು ಅಂತ ಹೇಳಿದ್ರಿ. ಪ್ರತಿ ವರ್ಷ ಏನಾಗ್ತದೆ ಅಂದರೆ ಮಳೆಯಿಂದ ಹಾನಿಯಾದ ರಸ್ತೆಗೆ ದುರಸ್ತಿಗಂತಲೇ ಪ್ರತ್ಯೇಕ ನಿಧಿ ಬರ್ತಾ ಇದೆ. ಅದರ ಬಗ್ಗೆ ಈ ಸಲ ಪ್ರಸ್ತಾಪವೇ ಆಗ್ತಾ ಇಲ್ಲ. ನಿಮ್ಮ ಕ್ಷೇತ್ರದ ಸರಿಯಾಗ್ಬೋದು ಅಲ್ಲ. ಈಗ ಒಂದು ಸೆಕೆಂಡ್, ಈಗ ಮಳೆಗಾಲದಲ್ಲಿ ಹಾನಿಗೊಂಡಂಥ ರಸ್ತೆಗೆ ಏನೆಲ್ಲ ಇವತ್ತು ನಮ್ಮ ಸರ್ಕಾರ ಉಸ್ತುವಾರಿ ಸಚಿವರು ಮತ್ತು ಶಾಸಕ ಏನೆಲ್ಲ ಬಿಡುಗಡೆ ಆಗಿದೆಯಾ ಅದೆಲ್ಲವೂ ಕೂಡ ಮನೆ ಉಸ್ತುವಾರಿ ಸಚಿವರು ಬಂದ ತಕ್ಷಣ ವಿವರವನ್ನು ಇವತ್ತು ಅವ್ರು ಕೊಡ್ತಾರೆ. ಅದು ಸಂಬಂಧಪಟ್ಟಾಗೆ ಈ ಜಿಲ್ಲೆ ಎಲ್ಲ ಪ್ರದೇಶಗಳಿಗೆ ಕೂಡ ಇವತ್ತು ಸರ್ಕಾರ ಅನುದಾನ ಬಿಡುಗಡೆ ಬಿಡುಗಡೆ ಮಾಡ್ತದೆ. ಅಲ್ಲ, ಈಗ ನಾನೊಬ್ಬ ಶಾಸಕನಾಗಿ ಸ್ಪೀಕರ್ ಆಗಿ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ಬೋದು. ಅದು ನಮಗೆ SSDP ಇದೆ, CRF ಇದೆ, ಬೇರೆ ಬೇರೆ ಗ್ರ್ಯಾಂಟ್ ಇದೆ. ಸ್ಪೆಷಲ್ ಗ್ರ್ಯಾಂಟ್, ನನಗೆ ಸ್ಪೆಷಲ್ ಗ್ರ್ಯಾಂಟ್ ಇದೆ. ನಾನು ಸ್ಪೀಕರ್ ಆದಾಗ ಕೇಳಿದಾಗ ಹೆಚ್ಚಿನ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಇದರಲ್ಲಿ. ಆದಾಗ ಅದು ಬೇರೆ. ಸೊ ಇದು ಜಿಲ್ಲಾ ಮಟ್ಟಕ್ಕೆ ಅದನ್ನು ಉಸ್ತುವಾರಿ ಸಚಿವರು ಬಂದು ಅವರು ಅದು ಈಸ್ ಏನು ಒಂದು ರೈಟ್. ನಾನು ಕೂತ್ಕೊಂಡು ಅದು ಅವರು ಹೇಳೋ ಚೆನ್ನಾಗಿ ನೋಡಿ ಇದೆಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿ. ನಾನು ಬಂದು ಅವ್ರಿಗೆ ಕೊಡ್ಬೇಕಂತ ನಾನು ಹೇಳುವವನು. ಬಿಕಾಸ್ ಐ ಆಮ್ ಎ ಸ್ಪೀಕರ್. ನನಗೆಲ್ಲ ಒಂದು ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್. 1 ಸೆಕೆಂಡ್, ಅಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಇದೀಗ ಅದು ವೆಲ್ ಕಮ್ ದೇರ್. ಇದು ಅದು ಡಿಪೆಂಡ್ಸ್ ಒಂದು. ಯಾಕಂತ ಹೇಳಿದರೆ ನಾವು ಗ್ರ್ಯಾಂಟ್ ಕೊಟ್ಟು ಎಸ್ಟಿಮೇಟ್ ಮಾಡುವಾಗ ಹೈವೇ ಥರ ಥಿಕ್ನೆಸ್ ಮಾಡಿದರೆ ಏನಾಗೋದಿಲ್ಲ. ಇಲ್ಲಿ ಇವರೇನು ಮಾಡ್ತಾರೆ RDPR ಅಲ್ಲಿ ಇಲ್ಲಿ ವೆಹಿಕಲ್ ಕಡಿಮೆ ಹೋಗ್ತದೆ ಅಂತ ಹೇಳಿಕೊಂಡು ಇವರ ಥಿಕ್ನೆಸ್ಸೇ ಬೇರೆ. ಇಲ್ಲಿ ವೆಹಿಕಲ್ ಇವರು ಬೇರೆ ಊರು ನೋಡಿಕೊಂಡು ಇಲ್ಲಿ ಎಸ್ಟಿಮೇಟ್ ಮಾಡಿಸ್ತಾರೆ. ಅದು ಒಂದೊಂದು ಊರಲ್ಲಿ ವೆಹಿಕಲ್ ಜಾಸ್ತಿಗಳು, ಇಲ್ಲಿ ಮಳೆ ಜಾಸ್ತಿ ಇದೆ. ನೀವು ನಾರ್ತ್ ಕರ್ನಾಟಕದಲ್ಲಿ ಮಾಡುವಂಥ ಸೇಮ್ ಎಸ್ಟಿಮೇಟನ್ನು ಇಲ್ಲಿ ಮಾಡಿದರೆ ಇದಕ್ಕೆ ಅದನ್ನು ನಾವು ಹೇಳಿದ್ದೇವೆ. ಸೌತ್ ಕೇಂದ್ರದ SRA ರೇಟ್ ಇರಬೇಕು, ಅದಕ್ಕೆ ಥಿಕ್ನೆಸ್ ಬರಬೇಕು, ಮಳೆಗಾಲ ತಡೆಯುವಂಥ ವಿಚಾರ ಇವತ್ತು ಆಗಬೇಕು. ಇದು ಇಡೀ ಸ್ಟೇಟಿಗೆ ಒಂದೇ SR ರೇಟ್ ಮಾಡಿದರೆ ಅಲ್ಲಿ ಏನು ಆಗೋದಿಲ್ಲ. ಯಾಕೆ ಅಲ್ಲಿ ಅಷ್ಟು ಮಳೆ ಇರೋದಿಲ್ಲ. ಇಲ್ಲಿ ವಿಪರೀತವಾದ ಮಳೆ ನಿಮ್ಮ ಮನೆ ಜಾಲಿಗೆ ಕಾಂಕ್ರೀಟ್ ಹಾಕಿದ್ರು ಕೂಡ ನಮ್ಮ ಸ್ವಂತ ಮನೆಯದು ಕೂಡ ನಿಲ್ಲೋದಿಲ್ಲ. ಸೊ ಇದನ್ನೆಲ್ಲ ಕೂಡ ನಾವು ಪ್ರಾಕ್ಟಿಕಲ್ ಮುಂದೆ ಚರ್ಚೆ ಮಾಡ್ತೇವೆ. ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಈಗ ನಮ್ಮ ಜಾತಿ ಗಣತಿ ಇವತ್ತು 22 ಪ್ರಾರಂಭ ಆಗ್ತದೆ. ಇದು ಈ ದೇಶದ ಸರ್ವ ಜನರಿಗೂ ಕೂಡ ಅಗತ್ಯವಾಗಿರುವಂಥ ಒಂದು ವಿಚಾರ ಇದೆ. ಸೊ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ದೇ ಶುಡ್ ಹ್ಯಾವ್ ಸೆಲ್ಫ್ ಇಂಟ್ರೆಸ್ಟ್ ಆಫ್ ಫಿಲ್ಲಿಂಗ್ ದ ಫಾರ್ಮ್. ಇದು ಯಾರಿಗೆ ಒಬ್ಬರಿಗೆ ಬೇಕಾಗುವ ಮಾಡುವಂಥದ್ದು ಅಥವಾ
ಇದು ಸರ್ಕಾರಕ್ಕೆ ಬೇಕಾಗಿ ಮಾಡುವಂಥದ್ದು, ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿಯಾ, ರಾಜ್ಯ ಸರ್ಕಾರಕ್ಕೆ ಬೇಕಾಗಿಯಾ, ಇದು ಅಧಿಕಾರಿಗಳಿಗೆ ಬೇಕಾಗಿ ಅಲ್ಲ, ಇದು ಪ್ರತಿಯೊಂದು ಮನೆಯವರಿಗೆ ಬೇಕಾಗಿ ಮಾಡುವಂಥದ್ದು. ಯಾಕೆ ಒಂದು ಡೇಟಾ ಕಂಪ್ಲೀಟ್ ಆಗಿ ಇವತ್ತು ಸಿಕ್ಕುತ್ತೆ. ಅದು ಅದಕ್ಕೆ 20 ಸೆಕೆಂಡಿಂದ ಸ್ಟಾರ್ಟ್ ಆಗ್ತದೆ. 20 ಸೆಕೆಂಡಿಂದ ಸ್ಟಾರ್ಟ್ ಆಗುವಾಗ ನಾವು ಅಧಿಕಾರಿಗಳ ಸಮಸ್ಯೆಯನ್ನು ಕೂಡ ನಾವು ಅರ್ಥ ಮಾಡಿದರು. ಬರೀ 15 ದಿವಸದಲ್ಲಿ ಅವರು ಇದನ್ನೆಲ್ಲ ಮುಗಿಸಬೇಕೆಂಬ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಟೀಚರ್ಗಳಿಗೆ ಕೊಟ್ಟಿದ್ದಾರೆ. ಟೀಚರ್ ಬರುವಾಗ ನಮ್ಮೆಲ್ಲ ಮನೆಯ ಕೆಲಸ ಬಿಟ್ಟು ನಾವು ಇದಕ್ಕೆ ಕೂತ್ಕೊಂಡು ಇದನ್ನು ನಿಭಾಯಿಸುವಂಥ ಮೊದಲ ಕೆಲಸ ಅದು ಪ್ರತಿಯೊಂದು ಮನೆಯವರ ಇವತ್ತು ಕೆಲಸ. ಎವ್ರಿ ಹೌಸ್ ಹೋಲ್ಡ್, ಅದು ನನಗೆ ಮದುವೆ ಉಂಟು, ನನಗೆ ಇನ್ನೊಂದು ಕಾರ್ಯಕ್ರಮ ಉಂಟು, ಅದು ಕಾರ್ಯಕ್ರಮ, ಟೀಚರ್ ಎಲ್ಲ ಬಿಟ್ಟುಕೊಂಡು ಅಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಮನೆಯ ಎಲ್ಲ ಫಾರ್ಮ್ ಫಿಲ್ ಮಾಡಲಿಕ್ಕೆ ಸುಮಾರು 1 ಗಂಟೆ ಆದರೂ ಕೂಡ ಮಿನಿಮಮ್ ಬೇಕು, 1 ಅವರ್ ಇದರಲ್ಲಿ. ಅದಕ್ಕಾಗಿ ಇದು ನಾವು ಬರೇ ಸಂಬಂಧ ಇಲಾಖೆಗೆ ಯಾರು ಪಾಪ ಟೀಚರ್ ಬರ್ತಾರೆ ಅವರಿಗೆ ಇದು ಬಿಟ್ಟರೆ ಇದು ಸಮರ್ಪಕವಾಗಿ ಅನುಷ್ಠಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಅಷ್ಟು ಸುಲಭ ಇಲ್ಲ. ನಾನು ನೋಡಿದ್ದೇನೆ, ಸ್ಟಡಿ ಮಾಡಿದ್ದೇನೆ, ಭಾಳ ಕಷ್ಟ ಇದೆ. ಇದಕ್ಕೆ ಪ್ರತಿಯೊಂದು ಸ್ಥಳೀಯ ಮಟ್ಟದ ಸಂಘ ಸಂಸ್ಥೆಯವರು ಇದಕ್ಕೆಲ್ಲ ಸಹಕಾರ ಕೊಟ್ಟಾಗ ಇದು ಆದಷ್ಟು ಬೇಗನೆ ಚೆನ್ನಾಗಿ ನಿಭಾಯಿಸಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕಾಗಿ ನೇರವಾಗಿ ಇದು ಇಲಾಖೆಯವರು ಮಾಡದಿದ್ರು ಕೂಡ ಪರೋಕ್ಷವಾಗಿ ಸಂಘ ಸಂಸ್ಥೆಯವರು, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಇದಕ್ಕೆ ಸಹಕಾರ ಕೆಲಸ ಮಾಡಬೇಕು. ಒಂದು ಸೆಕೆಂಡ್, ಸಹಕಾರ ಕೂಡ ಕೆಲಸ ಮಾಡೋಕೆ ಅಂತ ಹೇಳಿದರೆ ಏನಿದು ಫಾರ್ಮ್ ಇದೆ, ಈ ಫಾರ್ಮನ್ನು ಫಸ್ಟೇ ಒಂದು ಮನೆಯವರು ತರಿಸ್ಕೊಳ್ಬೇಕು. ಈ ಫಾರ್ಮ್ ಇದಿದೆ ಅಲ್ಲ, ಆಶಾ ಕಾರ್ಯಕರ್ತರ ಮುಖಾಂತರ ಫಸ್ಟಿಗೆ ಒಂದು ಫಾರ್ಮ್ ಎಲ್ಲ ಮನೆ ಕೊಡ್ತಾರೆ, ಖಾಲಿ ಫಾರ್ಮ್. ಸೊ ಅವಾಗೆಲ್ಲ ರೆಡಿ ಮಾಡಿಟ್ರೆ ಎಲ್ಲ ವಿಚಾರ ಡೇಟಾ ಕೂಡ ನಾಲ್ದು ಟೀಚರ್ಸ್ ಬಂದಾಗ ಅವ್ರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ. ಇದರಲ್ಲಿ ಒಂದೇನಿದೆ, ಕೆಲವೊಂದು ಟೆಕ್ನಿಕ್ ಯಾಕೆ ನಿಮ್ಮ ಮುಖಾಂತರ ಫಸ್ಟಿಗೆ ಹೇಳ್ತಂತ ಹೇಳಿದರೆ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಜಾಗೃತರಾಗಿರ್ಬೇಕಲ್ಲ. ಒಂದೇನಿದೆ ಅಂತ ಹೇಳಿದರೆ ಎಲ್ಲ ಸಂಘ ಸಂಸ್ಥೆಯರು ಫ್ರಮ್ ಆಲ್ ದ ಕಮ್ಯುನಿಟೀಸ್ ಆ್ಯಂಡ್ ಅವರ್ ಸೋಷಲ್ ಆರ್ಗನೈಸೇಷನ್ ದೇ ಶುಡ್ ಸ್ಟಡಿ ವಾಟ್ ಈಸ್ ಸರ್ವೆ. ಅವ್ರಿಗೊಂದು ನಾಲೆಜ್ ಬೇಕು. ಒಂದು ಅವರ ಮುಖಾಂತರ ಅವರವರ ಕಮ್ಯುನಿಟಿ ಇರಲಿ, ಅವರ ಸಂಘ ಸಂಸ್ಥೆ ಮುಖಾಂತರ ಇರಲಿ, ತಳಮಟ್ಟಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಒಂದು ವಹಿಸ್ಕೊಳ್ಬೇಕು. ಒಂದೇನಿದೆ ಫಾರ್ಮಲ್ಲಿ ಒಂದು ಮೇಯ್ನ್ ಆಗಿರುವಂಥದ್ದು, ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡಲ್ಲಿ ನನ್ನ ಹೆಸರಿದ್ದರೆ ನಮಗೇನು ಕೂಡ ಪ್ರಾಬ್ಲಮ್ ಇಲ್ಲ. ರೇಷನ್ ಕಾರ್ಡಲ್ಲಿ ಹೆಸರಿದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ 4 ಜನ ಇದ್ದಾರೆ, ಅದರಲ್ಲಿ 3 ಜನರ ಹೆಸರಿದೆ, ಒಬ್ಬನ ಹೆಸರಿಲ್ಲ ಅಂತ ಹೇಳಿದರೆ ಆ ಒಬ್ಬನ ಹೆಸರಿಗೆ ಏನು ಮಾಡಬೇಕು, ಇವ್ರದ್ದು ಆಧಾರ್ ಸಂಖ್ಯೆಯನ್ನು ಆ ಮನೆ ಒಂದು ಮೊಬೈಲ್ಗೆ ಲಿಂಕ್ ಮಾಡಬೇಕು. ಅದು ಲಿಂಕ್ ಈಗಲೇ ಮಾಡಿ ಇಡಬೇಕು. ಯಾರ ಹೆಸರು ಕಾರ್ಡಲ್ಲಿ ಇಲ್ಲ ಅವರ ಆಧಾರ್ ಕಾರ್ಡನ್ನು ಅವರ ಒಂದು ಮೊಬೈಲ್ಗೆ, ಆ ಕುಟುಂಬದ ಒಂದು ಮೊಬೈಲ್ಗೆ ಈಗಲೇ ಲಿಂಕ್ ಮಾಡಿ ಇಡಬೇಕು ಇವರು ಬರುವ ಮುಂಚೆ. ಯಾಕೆಂತ ಹೇಳಿದರೆ ನನ್ನ ಮನೆಗೆ ಬಂದಾಗ ನನ್ನ 5 ಜನರಲ್ಲಿ ನನ್ನ 4 ಜನರ ಹೆಸರಿದೆ, ನನ್ನ ಒಬ್ಬನ ಹೆಸರಿಲ್ಲ ಅಂತ ಆದರೆ ಆಗ ನನ್ನ ನಂಬರ್ ಲಿಂಕ್ ಆಗಿದ್ದರೆ ಆಧಾರ್ ಕಾರ್ಡಿಗೆ ಇಮಿಡಿಯೇಟ್ ಆಗಿ ಒಂದು OTP ಬರ್ತದೆ, ಫಾರ್ಮ್ ಫಿಲ್ ಮಾಡಲಿಕ್ಕೆ ಆಗ್ತದೆ. ನನ್ನ ಹತ್ರ ಲಿಂಕ್ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ನಾನು ಲಿಂಕ್ ಮಾಡಬೇಕು. ಮತ್ತೆ ಇದು ನೋಡಿದ್ರೆ ಈಗ ಹೇಗೆ ನನ್ನ ಇದಕ್ಕೆ ನಾನು ನಿಮ್ಮ ಕೂಡ ಸದಸ್ಯ ಆದ್ರೆ ನಾನು ಇದನ್ನು ಹೇಗೆ ಲಿಂಕ್ ಮಾಡ್ತೇನೆ? ನನ್ನ ಇದಕ್ಕೆ ನಿಮ್ಮದಕ್ಕೆ ಮಾಡಿ ನನ್ನ ಇದಕ್ಕೆ ಮಾಡಿ, ತೊಂದರೆ ಇಲ್ಲ. ಅದು ಹೇಗೆ ಮಾಡ್ತಾರೆ? ಹಾಗೆಲ್ಲ ನನಗೆ ಒಂದು ಸೆಕೆಂಡ್, ಈಗ ನಾನು ಬಂದೆ ಇದರಲ್ಲಿ, ನನ್ನ ಮನೆಯಲ್ಲಿ ಬೇರೆ 4 ಜನ ಹೆಸರು ಉಂಟು, ನನ್ನ ಹೆಸರಿಲ್ಲ ಅಲ್ಲ. ಈ 4 ಜನ ಅವ್ರಿಗೆ ಇಮಿಡಿಯೇಟ್ ಎಲ್ಲ ಡೀಟೇಲ್ಸ್ ಸಿಗ್ತದೆ ಅಕಾರ್ಡಿಂಗ್ ಟು ರೇಷನ್ ಕಾರ್ಡ್. ಇದರಲ್ಲಿ ನನಗೆ ಉಂಟಲ್ಲ ಆಧಾರ್ ಲಿಂಕಿಗೆ ನಮ್ಮದು ಲಿಂಕ್ ಆಗಿರಬೇಕು. ನಾನೀಗ ನನ್ನ ಫೋನ್ ನಂಬರ್ಲಿ ಯಾವುದೇ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದರೆ ನಾನು ಇಮಿಡಿಯೇಟ್ ನನ್ನ ಮೋಡನ್ನು ನಾನು ಲಿಂಕ್ ಮಾಡಿಬಿಡೋದು ಮೊಬೈಲ್ ನಂಬರ್ಗೆ. ಆಗ ಅವ್ರು ಬಂದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಅದನ್ನು ಅನ್ರೋಲ್ ಮಾಡಲಿಕ್ಕೆ ಆಗ್ತದೆ. ಯಾಕೆಂತೇಳಿ ದೇ ಡೋಂಟ್ ಹ್ಯಾವ್ ಟೈಮ್. 15 ದಿವಸದಲ್ಲಿ ಒಂದು ಟೀಚರಿಗೆ 150 ಮನೆ ಕೊಟ್ಟಿದ್ದಾರೆ. 150 ಮನೆ ಒಂದು ದಿವಸ ಅವ್ರು 10 ಮನೆ ಮಿನಿಮಮ್ ಮಾಡಬೇಕು. 10 ಮನೆ ಮಿನಿಮಮ್ ಮಾಡಬೇಕಾದ್ರೆ 45ಇಂದ 1 ಗಂಟೆ ಅವರಿಗೆ ಬೇಕು, ಎಲ್ಲ ಕರೆಕ್ಟ್ ಇದ್ದರೂ ಕೂಡ. ಆದರೆ ನಾವು ಏನೇನು ಸಣ್ಣ ವಿಚಾರ ಅದನ್ನು ನಾವು ಅರ್ಥ ಮಾಡಿಕೊಂಡು ಈ 1 ವೀಕಲ್ಲಿ ನಾವೊಂದು ಮನೆಯವರೇನು ಎಲ್ಲ ಡೇಟಾ ಏನು ಬೇಕಾ ಆ ಡೇಟಾ, ಅದಕ್ಕಾಗಿ ನಾವು ಕೂಡ ನಿನ್ನೆ ಸೆಕ್ರೆಟರಿ ಜೊತೆ ಎಲ್ಲ ಚರ್ಚೆ ಹೇಳಿದ್ದೇನೆ.
ಎಲ್ಲರ ಮನೆಗೆ ಒಂದು ಫಾರ್ಮ್ ಮುಟ್ಟಿಸಿ ಆಶಾ ಕಾರ್ಯಕ್ರಮ ಮುಖಾಂತರ ಆ ಟೆಂಟೇಟಿವ್ ಫಾರ್ಮನ್ನು ನೋಡಿಕೊಂಡು ಅದರಲ್ಲಿ ರೆಡಿ ಮಾಡಿ ಆ ಮನೆಯವರೆಲ್ಲ ಫಿಲ್ ಮಾಡಿಟ್ರೆ ನಾಲ್ದು ಟೀಚರ್ ಬಂದಾಗ ಅವರು ಅದನ್ನು ಫಾರ್ಮಲ್ಲಿ ಫಿಲ್ ಮಾಡೋದಲ್ಲ, ಅವ್ರ ಪಾಪ ಮೊಬೈಲಲ್ಲಿ ಅದನ್ನು ಫಿಲ್ ಮಾಡಿಕೊಂಡು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಾಳೆ ಅದು ಡೇಟಾ ತಪ್ಪು ಆದ ನಂತರ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ವಿ ಆಲ್ ಶುಡ್ ಸಪೋರ್ಟ್ ಆ್ಯಂಡ್ ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್. ಇಟ್ಸ್ ಅ ಡೇಟಾ ಒಂದು ಸ್ಟೇಟಸ್ ಕೋ ರಿಪೋರ್ಟ್ ಏನೆಲ್ಲ ಇದೆ ಯಾವುದಿಲ್ಲ ಅಂತೇಳಿ ಒಂದು ಸಂಪೂರ್ಣವಾದ ರಿಪೋರ್ಟ್ ಸಿಕ್ಕುವಂಥ ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಜನಸಾಮಾನ್ಯರು ಕೂಡ ಇದರಲ್ಲಿ ಒಂದು ಸೇರಿಕೊಳ್ಬೇಕು, ಅದರ ಸಹಕಾರ ಪಡ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಯಾವುದು ಅಂತ ಕೇಳಿದಲ್ಲ, ಅವರ ನಂಬರನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು. ರೇಷನ್ ಸಂಬಂಧ ನೋಡಿ, ರೇಷನ್ ಕಾರ್ಡಲ್ಲಿ ಇದ್ದರೆ ಪ್ರಾಬ್ಲಮ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲದಿದ್ದರೆ ಅವರ ಮೊಬೈಲ್ ಮತ್ತು ಆಧಾರನ್ನು ಅವರು ಲಿಂಕ್ ಮಾಡಿರಬೇಕು. ಅದೊಂದು ಕುಟುಂಬದಲ್ಲಿ ಮ್ಯಾಕ್ಸಿಮಮ್ 9 ಜನ. ಈಗ ನನಗೆ ನನ್ನ ಇಷ್ಟ, ಈಗ ನನ್ನ ನಂಬರಲ್ಲೇ ಮಾಡ್ಬೋದು, ನಿಮಗೆ ನಿಮ್ಮ ಬೇಡ, ನಾವು ಒಂದೇ ಲಿಂಕ್ ಮಾಡಬೇಕು. ಎಲ್ಲ ಒಂದು ಮನೇಲಿ ಮೊಬೈಲ್ ಇರಲಿಕ್ಕಿಲ್ಲ, ಸಣ್ಣ ಮಕ್ಕಳು, ಹಾಗೇನು ಒಂದು ಮನೆಗೆ ಅದನ್ನು ಲಿಂಕ್ ಮಾಡು 9 ಮೆಂಬರ್ಸ್ಗೆ ಒಂದದು. ಸೊ ಅಕಾರ್ಡಿಂಗ್ ಟು ರೂಲ್ಸು ನಾನು ಹೇಳಿದಷ್ಟು. ಅದಕ್ಕಾಗಿ ನಾವು ನಾಳೆ ಬೆಳಿಗ್ಗೆ ನನಗೆ ಉಸ್ತುವಾರಿ ಸಚಿವರು ಬರ್ತಾರೆ, ಅವ್ರು ಬಂದು ಅವ್ರು ಇರ್ತಾರೆ, ನಾನು ಇರ್ತೇನೆ. ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ ಮತ್ತು ಸೋಷಿಯಲ್ ಡಿಪಾರ್ಟ್ಮೆಂಟಿಗೆ ಮತ್ತು ಅದರ ಆಯೋಗ ಮಧುಸೂದನ್ ನಾಯ್ಕ ಮಾತಾಡಿಕೊಂಡು ನಾಳೆ ಉನ್ನತ ಮಟ್ಟದ ಅಧಿಕಾರಿ ಮಂಗಳೂರಿಗೆ ಬರ್ತಾರೆ. ಎಲ್ಲ MLAಗಳಿಗೆ ಹೌದು, ನಾಳೆ ಬೆಳಿಗ್ಗೆ ಆಲ್ MLAs ಆ್ಯಂಡ್ ಎಲ್ಲ ಇದು ನಮ್ಮ ಕಮ್ಯುನಿಟಿ ಮೇಜರ್ ಸಣ್ಣ ಕಮ್ಯುನಿಟಿದನ್ನು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್, ಕೆಲವು ಸಂಘ ಸಂಸ್ಥೆಯವರನ್ನು ಕರೆಸಿ ಅವರಿಗೆ ಒಂದು ಇನ್ಕ್ಲೂಡಿಂಗ್ ಯು ಅವರಿಗೆ ಒಂದು ಇದರ ಬಗ್ಗೆ ಒಂದು ಜಾಗೃತಿ ಮತ್ತು ಏನಾದರೂ ಸಂಶಯ ಡೌಟ್ ಇದ್ದರೆ ಈಗಲೇ ಅದನ್ನು ಜನರ ಬಗ್ಗೆ ಕೇಳಲಿಕ್ಕೆ ಮತ್ತು ತಿಳ್ಕೊಳ್ಳಿಕ್ಕೆ ನಾಳೆ ಬೆಳಿಗ್ಗೆ ಒಂದು ವರ್ಕ್ಶಾಪ್ ನಾವು ಅದನ್ನು ಮೋಸ್ಟ್ಲಿ ಅದು DC ಆಫೀಸ್ ಆರ್ ಇಟ್ ಈಸ್ ಇನ್ ZP ಆಫೀಸ್, ಡಿಪೆಂಡ್ಸ್ ಆನ್ ಎಷ್ಟು ಜನ ಬರ್ತಾರೆ ಅಂತ ನೋಡಿಕೊಂಡು 2ರಲ್ಲಿ 1 ಅದು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಅದು ಮಾಹಿತಿ ಬರ್ಬೋದು. ಯಾಕೆಂದರೆ ನಾವು ಈಗ ಅದನ್ನು ನಾವು ಸ್ಟಡಿ ಮಾಡಿಟ್ರೆ ಇಟ್ ವಿಲ್ ಬಿ ಈಸಿ ಟು. ಮತ್ತು ಈ ಸಲ ಅದರಲ್ಲಿ MLA MLC ರಾಜ್ಯಸಭಾ ಲೋಕಸಭಾ MP ಗಳ ಇದಿದೆ, ಯಾವುದು ಕ್ವಶನ್ ಆರ್ ಇದೆ, ಮತ್ತು ಅದನ್ನು ನಾವು ಬ್ಲಾಕ್ ಮಾಡಿಸಿದ್ದೇವೆ. ಅದನ್ನು ಅವ್ರು ಬಂದು ಎಲ್ಲಿ ಕೂಡ ಕೇಳೋದಲ್ಲ. ನಾಳೆ MP MLA XMLA ಯಾಕೆ ಮಾಡಿದಂಗೆ ಕೇಳ. ಯಾಕಂತ ಹೇಳಿದರೆ ಲಾಸ್ಟ್ ಸರ್ವೆ ನೋಡಿದಾಗ 5ರಲ್ಲಿ MPS ಅಂದರೆ 3000 MP ಬಂದರೆ ನಾನೆಲ್ಲ MP ಅಂತ ಟಿಕ್ ಮಾಡಿ ಕೊಡೋದು ಎಲ್ಲರೂ, ಇಲ್ಲದವನು ಕೂಡ ಕೇಳಿದಾಗ ಎಷ್ಟೋ ಸಾವಿರ MLAಗಳಂತ ಬಂದಿದೆ. ಸೊ ಯಾರು ಕೇಳಿದರೆ ಅದೇನು ಇದರಲ್ಲಿ ಆಗ್ತಂತೇಳಿ ಅಂತ ಕೂಡ. ಅದಕ್ಕಾಗಿ ವಾಟ್ ವಿ ಬ್ಲಾಕ್ ದೇರ್, ಅದು ಯಾವ ಕಮಿಟಿ ನಾವೇ ಅದಕ್ಕೆ ಅಫಿಷಿಯಲ್ ಪಟ್ಟಿ ಕೊಟ್ಬಿಡ್ತೇವೆ ಅವ್ರಿಗೆ, ಆಯೋಗಕ್ಕೆ ನಮ್ಮಿಂದೆಲ್ಲ ನಾವು ಪಟ್ಟಿ ಕೊಟ್ಟು ಬಿಡ್ತೇವೆ 5ರಲ್ಲಿ. ಸೊ ಲಾಸ್ಟ್ ಟೈಮ್ ಸರ್ವೆ ಮಾಡೋದು ನೋಡಿದ್ದೆವು. ರಾಜ್ಯಸಭಾ ನಮ್ಮ ಎಲ್ಲಿ ಅಂತ ಹೇಳಿದರೆ 3,500 ಹೋಗಿದ್ದು. ಸೊ ಎಲ್ಲ ನಾನು ರಾಜ್ಯಸಭಾ ಅಂತೇಳಿ ಟಿಕ್ ಮಾಡಿ ಕೊಡೋದು, MP ನಾನೆಲ್ಲ ML ಅಂತ ಟಿಕ್ ಮಾಡೋದು. ಇವರಿಗೆ ಯಾರಾದರೂ ಮನೆಯವರು ನಾನು ML ಅಂತ ಟಿಕ್ ಮಾಡಿ, ಟೀಚರ್ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಅವನು ಏನು ಹೇಳಿದ್ದು ಅದನ್ನು ಇಲ್ಲಿ ಬಂದಾಗೆಲ್ಲ ಲೆಕ್ಕೆಲ್ಲ ಮಿಸ್ಟೇಕ್. ಇಲ್ಲಿ ಇದು ನೋಡಿ, ಇದು APL ಮತ್ತು BPLಗೆ ಸಂಬಂಧ ಇಲ್ಲ, ಇದು ಸಂಬಂಧ ಅಲ್ಲ. ಅದು ಫುಡ್ ಡಿಪಾರ್ಟ್ಮೆಂಟ್ ಅವರ ಪ್ರಾಬ್ಲಮ್. ಇದು ಬರೇ ಯಾವುದು ನಿಮ್ಮ ಸಲಹೆ ಅವ್ರಿಗೆ ಹೇಳ್ತೇನೆ ನಾನು. ಇನ್ನೊಂದು ವಿಷಯ ಶುಡ್ ಜಾಯಿನ್ ಸರ್, ಈಗ ಈ ಧ್ವನಿವರ್ಧಕ ವಿಷಯದಲ್ಲಿ ಏನು ಪ್ರೋಗ್ರೆಸ್ ಆಯಿತು? ಈಗ ರಾತ್ರಿ ಧ್ವನಿವರ್ಧಕ ಮತ್ತೆ ಕೆಲವು ಕಡೆ ಕೇಳ್ತಾ ಉಂಟು, ಈ ಸ್ಪೀಕರ್ ಆದ ನಂತರ ರಾತ್ರಿ ಸ್ಪೀಕರ್ ನಿಂತಿದೆ. ಯಾವುದು ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್. ಕಡೆ ಕಾನೂನು, ಇನ್ನೊಂದು ಕಡೆ ಸಂಪ್ರದಾಯ ವಿಚಾರಗಳೆಲ್ಲ ಇವತ್ತು ಬರ್ತಾ ಇದೆ. ಅದನ್ನು ಸರ್ಕಾರ ಮತ್ತು ಅಧಿಕಾರಿಗಳ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ನಾವು ನಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೇವೆ. ನಮಗೆ ಎಲ್ಲರೂ ಕೂಡ ಸಂತೋಷದಿಂದ, ಎಲ್ಲರಿಗೂ ಸಮಾಧಾನದಿಂದ ಆ ಒಂದು ವಾತಾವರಣ ಕಲ್ಪಿಸುವುದು ಅದೆಲ್ಲರೂ ಕೂಡ ಇತ್ತು ಜವಾಬ್ದಾರಿ. ಯಾವುದು ನೋಡಿ, ಯಾರೆಲ್ಲ ಆಕ್ಸಿಡೆಂಟಲ್ಲಿ ಇವತ್ತು ಸಡನ್ ಆಗಿ ದುರ್ಮರಣಗೊಂಡಿದ್ದಾರ
ಅವ್ರಿಗೆಲ್ಲರಿಗೂ ಕೂಡ ಪರಿಹಾರ ಕೊಡಬೇಕಂದ್ರೆ ನಾನು ಕೂಡ ಕೇಳಿಕೊಂಡಿದ್ದೇನೆ. ಇದರಲ್ಲಿ ಕೆಲವೊಂದು ನಿಯಮ ವಿಚಾರಗಳಿದೆ. ಈಗ ಅದು ನಡೆದದ್ದು ಕೇರಳದಲ್ಲಿ, ಇಲ್ಲಿ ಬೇರೆ ಬೇಗ ಅಲ್ಲಿ ಅಂತಲ್ಲ, ಅದು ಮುಂಚೆ ಸುಳ್ಯದಲ್ಲಿ ಆಯಿತು. 4 ಜನ ಸುಳ್ಯದಲ್ಲಿ ತೀರಿ ಹೋದ್ರು ಯುವಕರು. ಮೊನ್ನೆ ಒಬ್ಬ ಸೋದರ ಇಲ್ಲಿ ತೀರಿ ಹೋದ್ರು. ಎಲ್ಲಿ ಅಲ್ಲಪ್ಪ, ಕೂಲರಲ್ಲಿ ಮೊನ್ನೆ. ಸೊ ಬೇರೆ ಅದು ಸರ್ಕಾರ ಅದಕ್ಕೊಂದು ನಿಯಮಗಳು ಇವತ್ತು ಇದೆ, ಯಾವ ಇದ್ದಾರೆ. ಅದನ್ನು ನಾನು ಯಾರೆಲ್ಲ ಇವತ್ತು ಈ ರೀತಿಯ ದುರ್ಮರಣಗೊಂಡಿದ್ದಾರ ಎಲ್ಲರೂ ಕೊಡ್ಬೇಕಂತ ನಾನು ಕೇಳಿಕೋದೇನೆ. ಸರ್ಕಾರ ತೀರ್ಮಾನ ತಗೊಳ್ತದೆ.